ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಮೆಗಾ ಸುದ್ದಿಯಲ್ಲಿ ಕಳೆದ 9-10 ದಿನಗಳಿಂದ ಇಡೀ ರಾಜಧಾನಿ ಬೆಂಗಳೂರಿನಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ, ಅದು ಬೀದಿ ಬದಿ ವ್ಯಾಪಾರಸ್ಥರನ್ನ ತೆರವುಗೊಳಿಸಿ ಪಾದಾಚಾರಿ ಮಾರ್ಗವನ್ನ ಸಾರ್ವಜನಿಕರಿಗೆ ಮುಕ್ತಗೊಳಿಸ್ತಾ ಇರುವಂತಹ ಒಂದು ವಿಚಾರ. ಇದರ ಜೊತೆಗೆ ಇನ್ನೊಂದು ಬೆಳವಣಿಗೆ ಆಯಿತು ನಿನ್ನೆ. ಅದು ಅನೇಕ ದಿನಗಳಿಂದ ಯಾವ ವಾಹನಗಳು ರಸ್ತೆಯಲ್ಲಿ ಕೊಳಿತಾ ಇವೆಯೋ, ರಸ್ತೆಗಳಲ್ಲಿ ಅವುಗಳನ್ನು ಪಾರ್ಕ್ ಮಾಡಲಾಗಿದೆಯೋ, ಅವುಗಳಿಗೆ ನೋಟಿಸ್ ಹಾಕಿ ಸ್ಟಿಕ್ಕರ್ಗಳನ್ನು ಅಂಟಿಸಿ 7 ದಿನಗಳ ಕಾಲ ಅವರಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟು, ಆ 7 ದಿನಗಳಲ್ಲಿ ಅವರು ಯಾರದ್ದೇ ಮಾಲೀಕತ್ವರೂ ಕೂಡ ಬರದೇ ಹೋದರೆ ಅದನ್ನು ಹರಾಜಿಗೆ ಹಾಕುವಂತಹ ಪ್ರಕ್ರಿಯೆ, ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇವತ್ತಿನ ಮುಖ್ಯಮಂತ್ರಿಗಳು ಈ ಹಿಂದೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿ ಕೆಲಸವನ್ನ ಮಾಡಿದ್ರು. ನಿನ್ನೆ ಅವರು BTM ಲೇಔಟ್, ಜಯನಗರ ಸೇರಿದಂತೆ ಬೆಂಗಳೂರಿನ ವಿವಿಧ ಪ್ರದೇಶಗಳಲ್ಲಿ ಕೃಷ್ಣ ಬೈರೇಗೌಡರ ಜೊತೆಗೆ ಹೋಗಿಕೊಂಡು ಕಳೆದ ಒಂದು ವಾರದಿಂದ ಆಗಿರುವಂಥ ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಬಂದರು. ಒಂದು ಕಡೆ ಬೀದಿ ಬದಿ ವ್ಯಾಪಾರಸ್ಥರನ್ನ ತೆರವುಗೊಳಿಸಿದ್ದಕ್ಕಾಗಿ ಪ್ರತಿಭಟನೆ. ಆದರೆ DK ಶಿವಕುಮಾರ್ ಅವರು ಹೇಳ್ತಿದ್ದಾರೆ, ಬೆಂಗಳೂರಿನ ಅಭಿವೃದ್ಧಿಗಾಗಿ ಈ ತೆರವುಗೊಳಿಸುವಿಕೆ ಅತ್ಯವಶ್ಯಕ ಇದೆ. ನಮ್ಮನ್ನ ಟೀಕೆ ಮಾಡುವವರು ಮಾಡಲಿ, ನಾವು ಯಾವುದಕ್ಕೂ ಕೂಡ ಅಂಜುವುದಿಲ್ಲ. ನಮ್ಮ ಗುರಿ ಮಾತ್ರ ಬೆಂಗಳೂರಿನ ಅಭಿವೃದ್ಧಿ ಅನ್ನೋದು DK ಶಿವಕುಮಾರ್ ಅವರ ಮಾತು. DK ಶಿವಕುಮಾರ್ ಅವರ ಕನಸಿನಂತೆ, DK ಶಿವಕುಮಾರ್ ಅವರ ಅಡತಿಯಂತೆ ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರು ಇದೀಗ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇದು ಮುಂದುವರಿಯುತ್ತಾ? DK ಶಿವಕುಮಾರ್ ಅವರ ಕನಸಿಗೆ ಕೃಷ್ಣ ಬೈರೇಗೌಡರು ಇದೀಗ ಒಂದು ಶಕ್ತಿಯಾಗಿ ಕೆಲಸವನ್ನು ಮಾಡ್ತಿದ್ದಾರಾ? ಎಷ್ಟು ದಿನಗಳ ಕಾಲ ಇರುತ್ತೆ? ಬೆಂಗಳೂರು ತಳಹಂತದಲ್ಲಿ ಇಂಥದ್ದೊಂದು ಬದಲಾವಣೆಯನ್ನು ಕಂಡು ನಾಳೆ ದೊಡ್ಡ ಪ್ರಮಾಣದ ಬೆಳವಣಿಗೆಗೆ ಸಾಧ್ಯ ಆಗುತ್ತಾ? ಇದೇ ಇವತ್ತಿನ ಮೆಗಾ ಸುದ್ದಿಯ ವಿಶೇಷ. ನ್ಯೂ ಬೆಂಗಳೂರು ಕ್ಲೀನಿಂಗ್ ಟೋಯಿಂಗ್. ಈ ಹಿಂದೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರಿದ್ರು, ಉಪಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರಿದ್ರು. ಬೆಂಗಳೂರನ್ನ ಒಂದು ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅನ್ನೋದು DK ಶಿವಕುಮಾರ್ ಅವರ ಕನಸು. ಬೆಂಗಳೂರಿನ ಭೂಮಿಗೆ ಬೆಲೆ ಬರಬೇಕು ಅನ್ನೋದು ಕೂಡ DK ಶಿವಕುಮಾರ್ ಅವರ ಕನಸು. ಅದೇ ಕಾರಣಕ್ಕಾಗಿ ಅವರ ತವರು ಕ್ಷೇತ್ರವಾಗಿರುವ ಕನಕಪುರ ರಾಮನಗರ ಜಿಲ್ಲಾ ವ್ಯಾಪ್ತಿಯಲ್ಲಿತ್ತು. ರಾಮನಗರವನ್ನ ಬೆಂಗಳೂರು ದಕ್ಷಿಣ ಅಂತ ಮರುನಾಮಕರಣ ಮಾಡಿದ್ರು. ಅನೇಕ ರಾಜಕೀಯ ವಿವಾದಗಳು, ಟೀಕೆ ಟಿಪ್ಪಣಿಗಳ ನಡುವೆಯೂ ಕೂಡ ಬೆಂಗಳೂರನ್ನ ನ್ಯೂ ಬೆಂಗಳೂರು ಮಾಡಬೇಕು, ಹೊಸ ಬೆಂಗಳೂರು ಕಟ್ಟಬೇಕು ಅಂತ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇದ್ದದ್ದನ್ನ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಮಾಡಿದ್ರು. 5 ಪಾಲಿಕೆಗಳನ್ನು ಮಾಡಲಾಯಿತು. ಆದರೆ 3 ವರ್ಷ ಸಮಯ ತೆಗೆದುಕೊಂಡ್ರೂ ಸಾಧ್ಯವಾಗಲಿಲ್ಲ. ಇದೀಗ ಕೃಷ್ಣ ಬೈರೇಗೌಡರ ಕಣ್ಣಳತೆಯಲ್ಲಿ DK ಶಿವಕುಮಾರ್ ಅವರ ಕನಸು ಚಿಗುರ್ತಾ ಇದೆ. ಹಾಗಾದ್ರೆ 2 ವರ್ಷದಲ್ಲಿ ಇದು ಸಾಧ್ಯನಾ? ಅನೇಕ ಜನ ತಜ್ಞರು ಹೇಳ್ತಾರೆ, ನಗರ ನಿರ್ಮಾಣದಲ್ಲಿ ಪರಿಣಿತಿಯನ್ನು ಹೊಂದಿರುವಂತಹ ನಗರಾಭಿವೃದ್ಧಿ ತಜ್ಞರು ಹೇಳ್ತಾರೆ, ಬೆಂಗಳೂರು ಒಂದು ವ್ಯವಸ್ಥಿತವಾದಂತಹ ನಗರವಲ್ಲ. ನಮಗೆ ಹೇಗೆ ಬೇಕೋ ಹಾಗೆ ಬೇಕಾಬಿಟ್ಟಿಯಾಗಿ ಬೆಂಗಳೂರನ್ನ ಬೆಳೆಸ್ಕೊಂಡು ಬಿಟ್ಟಿದ್ದೀವಿ ಅಂತ. ಅದರ ಪರಿಣಾಮವಾಗಿ ಇಲ್ಲಿ ನಾವು ಪ್ರವಾಹವನ್ನು ಎದುರಿಸ್ತೀವಿ. ಅದರ ಪರಿಣಾಮವಾಗಿ ಮೂಲಭೂತ ಸೌಕರ್ಯಗಳನ್ನು ಎದುರಿಸ್ತಾ ಇದ್ದೀವಿ. ಬೆಂಗಳೂರಿನ ಮೇಲೆ ಇದ್ದಂತಹ ಒತ್ತಡ ಜಾಸ್ತಿ ಆಗ್ತಾ ಇದೆ. ಬೆಂಗಳೂರಿಗೆ ವಲಸೆ ಬರುವವರ ಪ್ರಮಾಣವೂ ಕೂಡ ಜಾಸ್ತಿ ಆಗ್ತಾ ಇದೆ. ಇದೀಗ ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ಫುಟ್ಪಾತ್ ತೆರವು, ಎಲ್ಲೆಲ್ಲಿ ಫುಟ್ಪಾತ್ ಅನ್ನ ಅತಿಕ್ರಮಣ ಮಾಡಲಾಗಿತ್ತು, ಒತ್ತುವರಿ ಮಾಡಲಾಗಿತ್ತು, ಎಲ್ಲೆಲ್ಲಿ ಪಾದಾಚಾರಿಗಳ ಮಾರ್ಗವನ್ನ ಬಳಸಿಕೊಂಡು ಅಂಗಡಿ ಮುಂಗಟ್ಟುಗಳನ್ನು ಇಡಲಾಗಿತ್ತು, ಅದು ಡಬ್ಬಿ ಅಂಗಡಿ ಇರಲಿ, ಹೋಟೆಲ್ ಇರಲಿ,
ಸಣ್ಣ ಪುಟ್ಟ ತಳ್ಳುವ ಗಾಡಿಗಳಿರಲಿ, ಯಾವುದು ಏನೇ ಇರಲಿ, ಎಲ್ಲವನ್ನೂ ಕೂಡ ತೆರವುಗೊಳಿಸಿದ್ದಾರೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಜುಲೈ 1ರಿಂದ ಇದು ಶುರುವಾಯಿತು. ನಿಮ್ಮ ಎಡಭಾಗದಲ್ಲಿ ನೋಡ್ತಾ ಇರುವಂತಹ ದೃಶ್ಯ ತೆರವು ಕಾರ್ಯಾಚರಣೆ ಮಾಡ್ತಾ ಇರುವಂತಹ ದೃಶ್ಯ. ನಿಮ್ಮ ಬಲಭಾಗದಲ್ಲಿ ನೋಡ್ತಾ ಇರುವಂತಹ ದೃಶ್ಯ ಯಾವ ವಾಹನಗಳನ್ನು ರಸ್ತೆಗಳಲ್ಲಿ ಪಾರ್ಕಿಂಗ್ ಮಾಡಲಾಗಿತ್ತು ಅಂತಹ ಅನಾಥ ವಾಹನಗಳಿಗೆ ಸ್ಟಿಕ್ಕರ್ ಅಂಟಿಸುವ ಮುಖಾಂತರ ನೋಟಿಸ್ ಕೊಡುವ ಎಚ್ಚರಿಕೆ ಇದು. ನೋಟಿಸ್ ಕೊಡುವ ಎಚ್ಚರಿಕೆ. ಆ ಮುಖಾಂತರ ಇದೀಗ ಬೆಂಗಳೂರನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ. ನೀವು ನೋಡಿ, DK ಶಿವಕುಮಾರ್ ನಗರಾಭಿವೃದ್ಧಿ ಸಚಿವರಿದ್ದಾಗ, ಮುಖ್ಯಮಂತ್ರಿಗಳು ಆಗಿ ಸಿದ್ದರಾಮಯ್ಯನವರಿದ್ದಾಗ ಅನೇಕ MNC ಕಂಪನಿಗಳ ಮುಖ್ಯಸ್ಥರುಗಳು ಅವರೆಲ್ಲ ಬಂದು DK ಶಿವಕುಮಾರ್ ಅವರನ್ನು ಭೇಟಿ ಮಾಡಿದರು. ಬೆಂಗಳೂರಿನ ಮೂಲಭೂತ ಸೌಕರ್ಯಗಳು ಸರಿ ಇಲ್ಲ, ಇಲ್ಲಿ ರಸ್ತೆ ಗುಂಡಿಗಳು ಬಿದ್ದಿದೆ, ನಮ್ಮ ಕಚೇರಿಗೆ ಬರೋದಕ್ಕೆ ಉದ್ಯೋಗಿಗಳಿಗೆ 1.5 ಗಂಟೆಯಿಂದ 2 ಗಂಟೆ ಸಮಯ ತಗುಲ್ತಾ ಇದೆ, ಹೀಗಾಗಿ ನಾವು ಬೆಂಗಳೂರನ್ನು ಬಿಟ್ಟು ಪಕ್ಕದ ಹೈದರಾಬಾದಿಗೆ ಹೋಗ್ತೀವಿ ಅಂತ ಹೇಳಿದರು. ಕೆಲ ಕಂಪನಿಗಳು ಹೈದರಾಬಾದ್ಗೆ ಶಿಫ್ಟ್ ಆಗಿದ್ದನ್ನು ಕೂಡ ನಾವು ನೋಡಿದ್ವಿ. ನಾವು ಹೈದರಾಬಾದಿಗೆ ಶಿಫ್ಟ್ ಆಗ್ತೀವಿ ಅಂತ ಅನೇಕ ಕಂಪನಿಗಳು ಹೋಯಿತು. ಇದು ಒಂದು ಭಾಗ. ಎರಡನೇ ಭಾಗ, ಹೆಚ್ಚು ಹೆಚ್ಚು ಕಂಪನಿಗಳನ್ನು ಬೆಂಗಳೂರಿಗೆ ತರ್ಕೊಂಡು ಬರಬೇಕು, ಆ ಮುಖಾಂತರ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿ ಮಾಡಬೇಕು ಅನ್ನೋ ಕನಸಿದೆ. ಆ ಕನಸಿನ ಭಾಗವಾಗಿ ಇದೀಗ ಇಂಥದ್ದೊಂದು ಬೆಳವಣಿಗೆ ಆಗ್ತಾ ಇದೆ. ಇಂಥದ್ದೊಂದು ಬೆಳವಣಿಗೆ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಒಂದು ಕಡೆ ಬೆಂಗಳೂರಿನ 13ರಿಂದ 14 ಸಾವಿರ ಕಿಲೋಮೀಟರ್ ಚದುರ ರಸ್ತೆಗಳು, ನೀವು ಒಟ್ಟಾರೆ ಬೆಂಗಳೂರನ್ನ ಗಣನೀಯಕ್ಕೆ ತೆಗೆದುಕೊಂಡ್ರೆ ವಾಹನಗಳು ಪ್ರತಿನಿತ್ಯ ಹೆಚ್ಚಳ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಅದಕ್ಕೆ ತಕ್ಕನಾದಂತಹ ಮೂಲಭೂತ ಸೌಕರ್ಯಗಳು ಬೇಕು. ನೀವು ದೆಹಲಿಗೆ ಕಂಪೇರ್ ಮಾಡಿದಾಗಲೂ ಕೂಡ ಬೆಂಗಳೂರಿನ ಜನದಟ್ಟಣೆ, ವಾಹನ ದಟ್ಟಣೆ ದೊಡ್ಡ ಪ್ರಮಾಣದಲ್ಲಿ ನಾವು ಕಾಣಿಸ್ಕೊಳ್ಳೋದನ್ನು ನೋಡ್ತಾ ಇದ್ದೀವಿ. ಅನೇಕ ಜನ ಹಿಡಿಶಾಪ ಹಾಕಿ ಸರ್ಕಾರಕ್ಕೆ ಬೆಂಗಳೂರನ್ನು ತೊರಿತೀವಿ ಅಂತಲೂ ಕೂಡ ಹೇಳಿ ಹೋಗ್ತಾ ಇದ್ದನ್ನು ನೋಡ್ತಾ ಇದ್ವಿ. ಇತ್ತೀಚೆಗೆ ಒಂದು ಅಂತಾರಾಷ್ಟ್ರೀಯ ವರದಿ ಬಂದಿತ್ತು, ವಾಹನ ದಟ್ಟಣೆ ಅತಿ ಹೆಚ್ಚಿರುವಂತಹ ವರದಿ. ಆ ವರದಿಯಲ್ಲಿ ಬೆಂಗಳೂರು ಕೂಡ ಸ್ಥಾನವನ್ನು ಪಡೆದುಕೊಂಡಿದ್ದನ್ನು ನೋಡ್ತಾ ಇದ್ದೀವಿ. ಈ ಬೆಂಗಳೂರಿನ ಸಂಚಾರ ದಟ್ಟಣೆಯನ್ನು ಕಡಿಮೆ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಅನೇಕ ಕಡೆಗಳಲ್ಲಿ ಫ್ಲೈಓವರ್ ಮಾಡುವಂತಹ ವ್ಯವಸ್ಥೆ, ಟನಲ್ ರಸ್ತೆ ಮಾಡ್ತೀವಿ ಅಂತ DK ಶಿವಕುಮಾರ್ ಅವರು ಬಂದಿದ್ದು, ಅದಕ್ಕೆ ವ್ಯಾಪಕವಾದಂಥ ಆಕ್ರೋಶ. ಆದರೆ ಈಗ ಚರ್ಚೆ ಆಗ್ತಾ ಇರುವಂತಹ ವಿಚಾರ, ಬೆಂಗಳೂರಿನಲ್ಲಿ ಅತಿ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳಿದೆ. ಇಡೀ ರಾಜ್ಯದಲ್ಲೇ ಅತಿ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವಂತಹ ಬೆಂಗಳೂರಿದು 28 ವಿಧಾನಸಭಾ ಕ್ಷೇತ್ರಗಳಿರುವಂತಹ ನಗರ. ಇದಾದ ನಂತರ ಬೆಳಗಾವಿಯಲ್ಲಿ 18 ವಿಧಾನಸಭಾ ಕ್ಷೇತ್ರಗಳಿರುತ್ತೆ. ಆದರೆ ಇವತ್ತಿನ ಈ ತೆರವು ಕಾರ್ಯಾಚರಣೆ, ಇವತ್ತಿನ ಈ ಮಿಂಚಿನ ಬೆಳವಣಿಗೆ ಎಷ್ಟು ದಿನಗಳ ಕಾಲ ಮುಂದುವರಿಯುತ್ತೆ? ಕೃಷ್ಣ ಬೈರೇಗೌಡರು ಮಾಡ್ತಾ ಇರುವಂತಹ ಈ ಮಿಂಚಿನ ಕಾರ್ಯಾಚರಣೆಯನ್ನ ಪಾರ್ಟಿಯ ಉಳಿದ ನಾಯಕರುಗಳು ಒಪ್ಪಿಕೊಳ್ತಾರಾ? ಅದು ಬೇಸಿಕ್ ಆಗಿರುವಂತಹ ಪ್ರಶ್ನೆ. ಯಾಕಂದ್ರೆ ಬೆಂಗಳೂರನ್ನ ಕಟ್ಟಬೇಕು, ಬೆಂಗಳೂರಿನ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು, ಎಲ್ಲವನ್ನ ಮಾಡಬೇಕು, ಆದದ್ದು ಕೂಡ ಹೌದು. ಆದರೆ ಅದಕ್ಕೆ ಅವರದ್ದೇ ಪಾರ್ಟಿಯ ನಾಯಕರುಗಳ ಕೈವಾಡ ಇದ್ದಾಗ ಏನು ಮಾಡೋದಕ್ಕೆ ಸಾಧ್ಯ ಇರುತ್ತೆ? ನಮಗೆಲ್ಲ ನೆನಪಿದೆ, ಈ ಹಿಂದೆ BJP ರಾಜಕಾಲುವೆ ಒತ್ತುವರಿ ಮಾಡ್ತೀವಿ ಅಂತ ಹೋದಾಗ BJPಯ ಶಾಸಕರೇ ಅದನ್ನು ವಿರೋಧ ವ್ಯಕ್ತಪಡಿಸಿದ್ದನ್ನ, BJPಯ ನಾಯಕರುಗಳೇ ಅದನ್ನು ವಿರೋಧ ವ್ಯಕ್ತಪಡಿಸಿದ್ದನ್ನ ಎಲ್ಲವನ್ನ ಕೂಡ ರಾಜ್ಯದ ಜನ ನೋಡಿದ್ದಾರೆ. ಆ ಮಟ್ಟಿಗೆ ಆದಂತಹ ಬದಲಾವಣೆಗಳು, ಆ ಮಟ್ಟಿಗೆ ಶುರುವಾದಂತಹ ಪ್ರಕ್ರಿಯೆಗಳು ದೀರ್ಘಕಾಲದ ತನಕ ಉಳಿತಾ? ಇದು ಗೊತ್ತಿಲ್ಲ. ಆದರೆ DK ಶಿವಕುಮಾರ್ ನಿನ್ನೆ ಮಾಧ್ಯಮಗಳ ಜೊತೆ ಮಾತನಾಡುವಾಗ ಒಂದು ಮುಖ್ಯವಾದಂತಹ ಮಾತನ್ನು ಮಾತನಾಡಿದರು. ಏನು ಹೇಳಿದರು DK ಶಿವಕುಮಾರ್? ಈ ಬೀದಿ ಬದಿ ವ್ಯಾಪಾರಸ್ಥರಿಗೆ ಬದುಕು ಕಟ್ಟಿಕೊಳ್ಳುವಂತಹ ಅವಶ್ಯಕತೆ ಇದೆ, ನಾವು ಅದನ್ನು ಅವಕಾಶ ಮಾಡಿಕೊಡ್ತೀವಿ. ಆದರೆ ಬೀದಿ ಬದಿ ವ್ಯಾಪಾರಸ್ಥರ ನೆಪದಲ್ಲಿ ಕೆಲವೊಂದಿಷ್ಟು ರೌಡಿಗಳ ಹಣವನ್ನು ಪೀಕ್ತಾ ಇದ್ದಾರೆ, ಅವರ ವಿರುದ್ಧ ನಾವು ಕ್ರಮ ತೆಗೆದುಕೊಳ್ತೀವಿ ಅಂತ. ಆ ರೌಡಿಗಳು ಯಾರು ಅನ್ನೋದು ಕೂಡ ಸದ್ಯಕ್ಕಿರುವಂಥ ಯಕ್ಷ ಪ್ರಶ್ನೆ ಆಗುತ್ತೆ. ಯಾರು ಯಾರಿಗೆ ಹಣವನ್ನು ಕೊಡ್ತಾರೆ, ಅಧಿಕಾರಿಗಳ ಮಟ್ಟದಲ್ಲಿ ಎಷ್ಟು ತನ ಶಾಮೀಲಾಗುತ್ತೆ, ಅದು ಒಂದು ಇಲಾಖೆ ಅಂತಲ್ಲ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಗಿರ್ಬೋದು, ಸ್ಥಳೀಯ ಅಲ್ಲಿಯ ವಾರ್ಡ್ ವ್ಯಾಪ್ತಿಯ ಅಧಿಕಾರಿಗಳಾಗಿರ್ಬೋದು, ಅಲ್ಲಿಯ ಪೊಲೀಸ್ ಸ್ಟೇಷನ್ನ ಅಧಿಕಾರಿಗಳಾಗಿರ್ಬೋದು, ಒಬ್ಬ ಕಾನ್ಸ್ಟೇಬಲ್ನಿಂದ ಹಿಡಿದು ಹಿರಿಯ ಪೊಲೀಸ್ ಅಧಿಕಾರಿಯ ತನಕವೂ ಕೂಡ ಹೆಂಗಾಗುತ್ತೆ ಅಂತ. ಆದರೆ DK ಶಿವಕುಮಾರ್ ಅವರ ಕನಸನ್ನ ಕೃಷ್ಣ ಬೈರೇಗೌಡರು ಇದೀಗ ಚಾಲ್ತಿಗೆ ತರೋ ಪ್ರಯತ್ನ.
ಇದೇ ವಿಚಾರದ ಬಗ್ಗೆ ಇವತ್ತು ಕೂಡ ಮಾತನಾಡ್ತಾ ಹೋಗೋಣ. ನೀವು ಕೂಡ ಕರೆ ಮಾಡಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಹಂಚಿಕೊಳ್ಳಬಹುದು. ಬೆಂಗಳೂರಿನ ಈ ಪ್ರಗತಿಯ ಬಗ್ಗೆ, ಬೆಂಗಳೂರಿನ ಕನಸಿನ ಬಗ್ಗೆ ನೀವು ಕೂಡ ಜೀ ಕನ್ನಡ ಜೊತೆ ಮಾತನಾಡಬಹುದು. ಚಿಂತಕರಾಗಿರುವಂತಹ ಅರವಿಂದ್ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಾವು ಒಂದು ವಾರದಿಂದ ಹೆಚ್ಚು ಕಡಿಮೆ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಸರ್. ಬೆಂಗಳೂರು ಅಭಿವೃದ್ಧಿ ಆಗಬೇಕು, ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ಒಂದು ಕೆಲಸ ಆಗ್ತಾ ಇದೆ ಅಂತ ಪರ ವಿರೋಧದ ಚರ್ಚೆ ಇದೆ. ಅರವಿಂದ್ ಅವರ ಪ್ರಕಾರ ಸರಿನಾ ಇದು? ಇದು ಸರಿಯಾದ ನಿಟ್ಟಿನಲ್ಲಿ ಒಂದು ಹೆಜ್ಜೆ, ಬಟ್ ಇದೇ ಒಂದು ಕಂಪ್ಲೀಟ್ ಹೆಜ್ಜೆ ಅಂತ ನಾನು ಹೇಳಲ್ಲ. ಬಟ್ ಸರಿಯಾದ ಡೈರೆಕ್ಷನ್ನಲ್ಲಿ ಇಟ್ಟಿರುವ ಮೊದಲಿನ ಹೆಜ್ಜೆ. ಓಕೆ, ಕರೆಕ್ಟ್ ಅಲ್ವಾ? ಕರೆಕ್ಟು. ಇನ್ನು ಮುಂದೆ ಅದರಲ್ಲಿ ಆಗು ಹೋಗುಗಳಿವೆ. ಇಲ್ಲ, ಮೊದಲೇ ಒಂದಿಷ್ಟು ಪ್ರಿಪ್ರೇಷನ್ ಮಾಡ್ಕೋಬೇಕಿತ್ತು. ಬೀದಿ ಬದಿ ವ್ಯಾಪಾರಿಗೆ ಐಡೆಂಟಿ ಕಾರ್ಡ್ ಕೊಡಬೇಕಿತ್ತು. ಅವ್ರನ್ನ ಒಂದು ಕಡೆ ನಿಗದಿತ ಸ್ಥಳ ಇದೆ. ಈಗ ಮಾಗಡಿ ರೋಡಲ್ಲಿ ಕೂಡ 16 ವರ್ಷ ಮುಂಚೆನೆ, 14 ವರ್ಷ ಮುಂಚೆನೇ ಒಂದು ಮಾರುಕಟ್ಟೆಯನ್ನು ನಿರ್ಮಿಸಿದ್ರು. ಯಾರೂ ಅಲ್ಲಿ ಶಿಫ್ಟ್ ಆಗಲಿಲ್ಲ. ಯಾಕಂದರೆ ಇಲ್ಲಿ ಒತ್ತಡ ಇರಲಿಲ್ಲ. ಜನರಿಗೆ ಯಾವುದು ಕಾಣುತ್ತೋ ಅದು ಮಾರಾಟ ಆಗುತ್ತೆ ಅನ್ನುವಂಥ ಒಂದು ಭಾವನೆಯಿಂದ ಇರುವಂಥ ನಮ್ಮ ಜನರಿಗೆ ಎದುರಿಗೆ ಕಾಣಬೇಕು ಅಲ್ವಾ? ಹಾಗಾಗಿ ಅವರು ಎದುರಿಗೆ ಕಾಣುವಂಥ ಜಾಗದಲ್ಲಿ ಬಂದು ನಿಂತ್ಕೊಂಡು, ವಿಜಯನಗರದಲ್ಲಿ ನಾವು ಅಂಡರ್ಗ್ರೌಂಡಲ್ಲಿ ಪ್ರಿಯಾ ಕೃಷ್ಣ ಮತ್ತು ಕೃಷ್ಣಪ್ಪ ಅವರು MLA ಅವರು ಇರುವಾಗ ಅದನ್ನೊಂದು ದಿಟ್ಟವಾದ ಒಂದು ಹೆಜ್ಜೆಯಿಂದ ಕೆಳಗಡೆ ಅಂಡರ್ಗ್ರೌಂಡ್ ಪಾಲಿಕಾ ಬಜಾರ್ ಅಂತ ಹೇಳಿ ಮಾಡಿದ್ದಾರೆ. ಡೆಲ್ಲಿಯ ಪಾಲಿಕಾ ಬಜಾರ್ ಹಾಗೆ. ಆಫ್ಕೋರ್ಸ್ ಅದರಲ್ಲಿ ಮತ್ತೆ ನ್ಯೂನ್ಯತೆ ಇದೆ. ಅದರಲ್ಲಿ ನಾನು ಕೂಡ ರೆಡ್ ಫ್ಲ್ಯಾಗ್ ಎತ್ತಿದವನೇ. ಇಲ್ಲ, ಅದು ಸರಿಯಾಗಿ ಅಲ್ಲ ಅಂತ ಹೇಳುವಂಥ ದಿಟ್ಟಿನಲ್ಲಿ ಅವತ್ತು ದಿವಸ MLA ಅವರ ಎದುರುಗಡೆ ಚರ್ಚೆ ಮಾಡಿದ್ವಿ. ಆದರೆ ಒಂದು ಪ್ರಯತ್ನ ನಡೆದಿತ್ತು. ಆದರೆ ಜನ ಅಲ್ಲಿ ಹೋಗಲಿಲ್ಲ. ಯಾಕಂದರೆ ನೀವು ಬೀದಿ ಬದಿ ವ್ಯಾಪಾರಿಗಳಿಗೆ ಪ್ರೋತ್ಸಾಹ ಕೊಡ್ತಾ ಹೋದ್ರಿ. ನಾವು ಮುಟ್ಟಿದರೆ ನಮ್ಮ ಮೇಲೆ ಎಲ್ಲಿ ಬರುತ್ತೆ ಅಂತ ಹೇಳ್ಕೊಂಬಿಟ್ಟು ರಾಜಕಾರಣಿಗಳು ಅದನ್ನು ಮುಟ್ಟಲಿಲ್ಲ. ಆದರೆ ಇವತ್ತಿನ ಸರ್ಕಾರ ಅದು ಒಂದು ದಿಟ್ಟವಾದ ಒಂದು ಹೆಜ್ಜೆಯನ್ನು ಇಟ್ಟಿರೋದು ನೋಡಿದ್ರೆ ಅದು ಇಟ್ಸ್ ಅ ವೆಲ್ಕಮ್ ಮೂವ್. ಅಫ್ಕೋರ್ಸ್ ಫೈನ್ ಟ್ಯೂನಿಂಗ್ಸ್ ಆರ್ ರಿಕ್ವೈರ್ಡ್. ಡೆಫಿನೆಟ್ಲಿ ಡೆಮೋಕ್ರಸಿ ಗೋಸ್ ಲೈಕ್ ದ್ಯಾಟ್. ಇಟ್ ಇಸ್ ಅ ರೈಟ್ ಸ್ಟೆಪ್ ಇನ್ ಅ ರೈಟ್ ಡೈರೆಕ್ಷನ್. ಫಸ್ಟ್ ಸ್ಟೆಪ್ ಇನ್ ಅ ರೈಟ್ ಡೈರೆಕ್ಷನ್. ಕರೆಕ್ಟ್. DK ಶಿವಕುಮಾರ್ ಅವ್ರ ಕನಸಾಗಿತ್ತು ಸರ್. ಸುಮಾರು ಜನರು ಇದನ್ನ ಬಗ್ಗೆ ಹೇಳಿದ್ದಾರೆ. ಬಟ್ ಇವತ್ತು DK ಶಿವಕುಮಾರ್ ಅವರು ಒಂದು ಅನಿವಾರ್ಯತೆ ಬರುವಂಥ ಪರಿಸ್ಥಿತಿಗೆ ಬಂದಿದೆ. ಯಾಕಂದರೆ ಈ ಎನ್ಕ್ರೋಚ್ಮೆಂಟಿಂದ ಬರೀ ಎನ್ಕ್ರೋಚ್ಮೆಂಟು ನೋಡೋಕ್ಕೆ ಕಣ್ಣು ಕಾಣ್ತಾ ಇದೆ ಅಂಥದ್ದು ಅಷ್ಟೇ ಅಲ್ಲ. ಅವರು ಅಲ್ಲಿ ಕಸ ಹಾಕ್ತಾರೆ, ಅಲ್ಲಿ ಬ್ಲಾಕ್ ಆಗ್ತವೆ, ಏನೇನೋ ಕನ್ಸ್ಟ್ರಕ್ಷನ್ಸ್ ಮಾಡ್ಕೋತಾರೆ. ಸೆಮಿ ಕನ್ಸ್ಟ್ರಕ್ಷನ್ಸೇ ಇರ್ಬೋದು. ಅದರಿಂದ ನೀರು ಸರಿಯಾಗಿ ಹೋಗ್ತಾ ಇಲ್ಲ, ಬ್ಲಾಕೇಡ್ ಆಗ್ತಾ ಇದೆ. ಅದರಿಂದ ಬೀದಿ ಬದಿ ನಾಯಿಗಳು ಜಾಸ್ತಿ ಆಗ್ತಾ ಇದೆ. ಸೊ ದಿರ್ ಇಸ್ ಅ ಕ್ಯಾಸ್ಕೇಡಿಂಗ್ ಎಫೆಕ್ಟ್ಸ್. ಸೊ ಹಾಗಾಗಿ ಅದಕ್ಕೆ ಎಲ್ಲದಕ್ಕೂ ಪರಿಹಾರ ಅಂತ ನೋಡಿದಾಗ ಇದನ್ನು ಮಾಡಲೇಬೇಕಾಗಿರುವಂಥ ಪರಿಸ್ಥಿತಿನೂ ಬಂದಿತ್ತು. ಇವತ್ತು ಇವರಿಲ್ಲದೆ ಇನ್ನೊಬ್ಬರು ಬಂದಿದ್ರು ಆಗಿರೋದು. ಆದರೆ ಇವರು ಬಂದಿರುವಾಗ ಒಂದು ದಿಟ್ಟವಾದ ಮಿನಿಸ್ಟ್ರು ಕೂಡ ಹೆಜ್ಜೆ ತೊಗೊಳ್ತಾ ಇದ್ದಾರೆ. ಅದಕ್ಕೆ ಚೀಫ್ ಮಿನಿಸ್ಟರ್ ಆದವರು ಅದಕ್ಕೆ ಸಾಥ್ ಕೊಡ್ತಾ ಇದ್ದಾರಲ್ಲ, ಅದು ಕೂಡ ಮುಖ್ಯ. ಅದೇ ಪ್ರಕಾರ ನೀವು ಹೇಳಿರುವಂಥ ಸ್ಟೇಟ್ಮೆಂಟು, ಅಲ್ಲಿರುವ ಸ್ಥಳೀಯ MLA ಕಾರ್ಪೊರೇಟರ್ ಕೂಡ ಅದಕ್ಕೆ ಪ್ರೋತ್ಸಾಹ ಕೊಡಬೇಕು. ಅದು ಬಿಟ್ಬಿಟ್ಟು ಅಯ್ಯೋ ಮಾಡಿಬಿಟ್ರು ಅಂತ ಹೇಗೋ ಒಂದು 4 ಜನ ಹೋಗಿ ಭೇಟಿಯಾದಾಗ ಏನಂತಾರೆ, ಮೊಸಳೆ ಕಣ್ಣೀರುಗಳನ್ನು ಬಿಡುವಂಥ ಕೆಲಸಗಳನ್ನು ಬಿಡಬೇಕು. ಇದನ್ನು ಪ್ರಶಂಸಿಸಬೇಕು. ಪಕ್ಷಾತೀತವಾಗಿ ಹೌದು ಈ ಡ್ರೈವ್ ಬೇಕಿತ್ತು, ಇದಕ್ಕೆ ಬೇಕಾಗಿರುವಂಥ ಈಗ ಪೂರ್ವ ಸಿದ್ಧತೆ ಮಾಡ್ಕೋಬೇಕಿತ್ತು. ಅದು ಆಗದೇ ಇದ್ದರೂ ಜೊತೆಗೆ ಏನು ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಗಮನ ಹರಿಸಬೇಕು. ಸರ್ಕಾರ ಅಂದಾಗ ಎಲ್ಲರನ್ನೂ ತೂಕಿ ನಾಡಿ ಮಾಡಬೇಕಾಗತ್ತೆ. ಆವಾಗಲೇ ಅದು ಡೆಮೋಕ್ರಸಿ, ಆವಾಗಲೇ ನ್ಯಾಯ. ಈಗ ಸುಪ್ರೀಂ ಕೋರ್ಟ್ದ ಆದೇಶದ ಮೇಲೆ ಇದನ್ನು ಮಾಡ್ತಾ ಇದ್ದಾರೆ. ಹೈಕೋರ್ಟ್ ಆದೇಶ ಕೂಡ ಆಗಿದೆ. ಹೌದು, ಸುಪ್ರೀಂ ಕೋರ್ಟ್ ಅವರೇ ಇವರು ಕಾರ್ಯಾಚರಣೆ ಶುರು ಮಾಡಿ 2ನೇ ದಿವಸ ಸುಪ್ರೀಂ ಕೋರ್ಟಲ್ಲಿ ಒಂದು ಬೇರೆ ಪ್ರಕರಣದಲ್ಲಿ ಹೇಳ್ತಾರೆ, ಅವ್ರಿಗೂ ಕೂಡ ಒಂದು ಹಕ್ಕಿದೆ. ಹೌದು, ಬೀದಿ ಬದಿ ವ್ಯಾಪಾರಿಗಳಿಗೂ ಕೂಡ ಹಕ್ಕಿದೆ. ಬದುಕುವ ಹಕ್ಕಿಗೆ ಅದಕ್ಕೆ ಅಂತಲ್ಲ, ಬಟ್ ಹಕ್ಕಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಸುಪ್ರೀಂ ಕೋರ್ಟ್ ಹೇಳಿರೋದ್ರಲ್ಲಿ ನಮ್ಮ ವಿವೇಚನೆ ಬೇಡ, ಆಯಿತಾ? ಅದರ ಆದಮೇಲೆ ನಾವು ಚರ್ಚೆ ಮಾಡೋಣ. ಹೌದು, ಬದುಕುವ ಹಕ್ಕು ಇದೆ. ಅಟ್ ದ ಸೇಮ್ ಟೈಮ್ ಅಲ್ಲೇ ಇರುವಂಥ ಶಾಪ್ ಕೀಪರ್ಸು ಬಾಡಿಗೆ ಕಟ್ಕೊಂಡು ಲಾಸಲ್ಲಿ ಹೋಗ್ತಾ ಇದ್ದಾರಲ್ಲ ಇವತ್ತು, ಅವ್ರಿಗೂ ಒಂದು ಹಕ್ಕಿದೆ. ಅವ್ರದ್ದು ನೀವು ಉಲ್ಲಂಘನೆ ಮಾಡ್ತಿದ್ದೀರಾ ಅನ್ನೋದು ಅವ್ರು ತಿಳ್ಕೋಬೇಕು. ಅದು ಅಟ್ ದ ಸೇಮ್ ಟೈಮ್ ಯಾರೋ ಒಬ್ಬರು ಅಲ್ಲಿ ನೀವು ಎನ್ಕ್ರೋಚ್ ಮಾಡಿದ್ದೀರಿ, ನಡ್ಕೊಂಡು ರೋಡ್ ಮೇಲೆ ಹೋಗ್ತಾಯಿದ್ರು, ಗಾಡಿ ಬಡ್ದೋಯ್ತು, ಸತ್ತೋದ್ರು. ಅಪ್ರಾಕ್ಸಿಮೇಟ್ಲಿ 800 to 900 ಪೀಪಲ್ಗೆ ಒಂದು ಆಕ್ಸಿಡೆಂಟ್ ಆಗಿದೆ. ಪ್ರಾಣಹಾನಿನೂ ನನಗನ್ಸೋ ಮಟ್ಟಿಗೆ ಒಂದು 500-600 ಜನರಿಗಿಂತ ಜಾಸ್ತಿನೇ ಆಗಿದೆ ಅಂತ. 900 ಚಿಲ್ಲರೆ ಇದೆ ಸರ್. 900 ಚಿಲ್ಲರೆ. ದಟ್ಸ್ ಎಕ್ಸಾಕ್ಟ್ ಕೌಂಟ್ ದಟ್ ಯು ಆರ್ ಗಿವಿಂಗ್. ನನಗೆ ಗೊತ್ತಿರಲಿಲ್ಲ ಅದು. 900 ಜನರು ತೀರ್ಕೊಂಡಿದ್ದಕ್ಕೆ ಈಗ ಅಲ್ಲಿರೋ ಒಬ್ಬ ಯಾರೋ ವ್ಯಾಪಾರಿ ಕಾರಣ ಅಂತ ನಾವು ನಿಲ್ಸೋಕ್ಕಾಗಲ್ಲ. ಹಾಗಾಗಿ ಸರ್ಕಾರ ಒಂದು ದಿಟ್ಟವಾದ ನಿರ್ಧಾರ ತಗೊಳ್ಬೇಕಿತ್ತು. ಇದ್ರ ಜೊತೆಗೆ ಕ್ಯಾಸ್ಕೇಡಿಂಗ್ ಎಫೆಕ್ಟ್ಸ್ ಇದೆ. ಬರೀ ಇದು ಬೀದಿ ಬದಿ ವ್ಯಾಪಾರಿಯ ಪರಿಸ್ಥಿತಿ ಅಲ್ಲ. ಇವಾಗ ಶಾಪ್ ಕೀಪರ್ಸು ನೋಡಿ, ಒಂದು ರಿಟೇಲ್ ಸೆಕ್ಟರ್ ಆಲ್ರೆಡಿ ಮನೆಗೆ ತಲುಪಿಸುವಂಥ ವ್ಯವಸ್ಥೆ ಬಂದ ಮೇಲೆ ಇದು ನಮ್ಮ ಇನ್ಫಾರ್ಮೇಷನ್ ಟೆಕ್ನಾಲಜಿ ಬೆಳೆದಿರೋ ಹಂಗೆ ಮತ್ತು ಬೇರೆ ಒಂದಿಷ್ಟು ವಾಣಿಜ್ಯಗಳ ತಂತ್ರ ಮಾಲ್ಗಳು ಸೃಷ್ಟಿ ಆದ ನಂತರ ಸರ್, ಮಾಲುಗಳ ಸೃಷ್ಟಿ ಆದಾಗ ಒಂದು ಹೊಡೆತ ಬಿತ್ತು. ಹೌದು, ಮಲ್ಟಿ ಬ್ರ್ಯಾಂಡ್ ಮಾಲ್ಗಳು ಬಂದಾಗ ಇನ್ನೂ ಒಂದು ಹೊಡೆತ ಬಿತ್ತು.
ಅದರ ಜೊತೆಗೆ MNCಗಳು ಬಂದಾಗ ಇನ್ನೊಂದು ಹೊಡ್ತಾ ಬಿತ್ತು, ಇವತ್ತಿಗೆ ಮನೆ ಮನೆಗೆ ತಲುಪಿಸ್ತಾ ಇದ್ದಾರೆ. ಅರ್ಥ ಆಯ್ತಲ್ವಾ? ಹಾಗಾಗಿ ಇದು ರಿಟೇಲ್ ಸೆಕ್ಟರ್ಗೆ ತುಂಬಾ ಹಾನಿ ಕೊಟ್ಟಿದೆ. ನಾನಿವತ್ತು ರಿಟೇಲ್ ಸೆಕ್ಟರ್ಗೆ ಅಯ್ಯೋ ಪಾಪ ಅಂತಾರೆ, ಅವ್ರು ಯಾಕೆ ಪ್ರತಿಭಟನೆ ಮಾಡ್ತಾ ಇಲ್ಲ ಅನ್ನೋ ಆಶ್ಚರ್ಯ ನನಗಿದೆ. ಯಾಕಂದ್ರೆ ಒಂದು ದೊಡ್ಡ MNCs ತಿನ್ಕೊಂಡು ಹೋದ್ರು. ಇವಾಗ ರಿಲಯನ್ಸ್ ಆಗಲಿ, ಟಾಟಾ ಯಾರೇ ಆಗಲಿ, ಅಡಾನಿ ಆಗಲಿ, ಯಾರೇ ಆಗಿರಲಿ, ಬಿರ್ಲಾ ಆಗಲಿ, ಟಾಟಾಸ್ ಆಗಿರಲಿ, ನಾನು ಹೇಳ್ತಾ ಇರೋದು ನಿಮಗೆ ಏರೋಪ್ಲೇನ್ ಮಾಡುವ ಕ್ಷಮತೆ ಇದೆ ಸ್ವಾಮಿ, ರಾಕೆಟ್ ಕ್ಷಿಪಣಿ ಬಿಡುವ ಕ್ಷಮತೆ ಇದೆ. ನೀವು ತರಕಾರಿನೂ ಮಾಡ್ತೀನಿ ಅಂತ ಬಂದು ಕೂತ್ಕೊಂಡ್ರೆ ವ್ಯಾಪಾರ ಹೋಗಲ್ಲ ಅಂತ. ಬಟ್ ಅಲ್ಲಿ ಎಲ್ಲರೂ ಹೋಗಲ್ಲ, ಇಲ್ಲಾದ್ರೆ ಎಲ್ಲರೂ ಬರ್ತಾರೆ. ಅಲ್ಲ, ಸಿ ದಟ್ ಇಸ್ ಅ ಡಿಫ್ರೆಂಟ್ ಆಪ್ಷನ್. ಅಲ್ಲ, ಅದು ದಟ್ ಇಸ್ ಅ ಡಿಫ್ರೆಂಟ್ ಆಪ್ಷನ್. ಬಟ್ ನೀವು ಒಂದಿಷ್ಟು SMEsಗೋಸ್ಕರನೇ ಸೀಮಿತವಾಗಿಡಬೇಕು, ಅನ್ಆರ್ಗನೈಸ್ ಸೆಕ್ಟರ್ಗೆ ಸೀಮಿತವಾಗಿಡಬೇಕು. ಹಾಗೆ ಒಂದು ಪಟ್ಟಿನೇ ಇದೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ. ನಮ್ಮ ಜನರು ಮರ್ತಿದ್ದಾರೆ, ಪೆನ್ MNCಗಳು ಮಾಡೋ ಹಾಗಿಲ್ಲ ಅಂತಿದೆ, ಇದು ನಿಮ್ಗೆ ಗೊತ್ತಿರಬೇಕು. ಹಾಗೆ ಒಂದು ಪಟ್ಟಿಯೇ ಇದೆ ದೊಡ್ಡದು. ಅರ್ಥ ಆಯ್ತಲ್ವಾ? ಅದೇ ರೀತಿಯಿಂದ ಚಿಕ್ಕ ಚಿಕ್ಕ ವ್ಯಾಪಾರದಲ್ಲಿ ತರಕಾರಿ ಮಾಡೋದ್ರಲ್ಲಿ ರಿಲಯನ್ಸಲ್ಲಿ ಕ್ಷಿಪಣಿ ಬಿಡ್ತಾ ಇದೆ. ಪೆಟ್ರೋಲಿಯಂ ಎಷ್ಟು ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರರ್ಸ್ ಎಕ್ಸ್ಪೋರ್ಟರ್ಸ್ ಆಫ್ ಮ್ಯಾಂಗೋ ಆಗಿದ್ದಾರೆ ರಿಲಯನ್ಸ್ ಅವರು. ಯಾಕೆ ಗೊತ್ತಾ? ಅವರು ಇಲ್ಲಿ ಒಂದಿಷ್ಟು ಗಿಡ ಕುಯ್ದು ಹಾಕಿದ್ರು, ಗಿಡ ನಡಿ ಅಂತ ಹೇಳಿದ್ರೆ ಅವ್ರು ಮ್ಯಾಂಗೋ ಗಿಡ ನಟ್ರು. ಇವತ್ತಿಗೆ ಬೈ ಡಿಫಾಲ್ಟ್ ದೇ ಹ್ಯಾವ್ ಬೀನ್ ಎಕ್ಸ್ಪೋರ್ಟಿಂಗ್ ಮ್ಯಾಂಗೋಸ್ ಇನ್ ದ ಹೈಯೆಸ್ಟ್ ಕ್ವಾಲಿಟಿ ಅಟ್ ದ ಹೈಯೆಸ್ಟ್ ರೈಟ್ಸ್. ಅಂದರೆ ನಾನು ಹೇಳ್ತಾ ಇರೋದು, ಅಂಥ ದೊಡ್ಡವನು ಧೀರುಭಾಯಿ ಅಂಬಾನಿಯವರ ಮಗ ಬಂದ್ಬಿಟ್ಟು ನಮ್ಮ ತರಕಾರಿ ಮಾರ್ತಾ ಕುತ್ಕೊಂಡ್ಬಿಟ್ರೆ, ಈಗ ನಾನೇ ತರಕಾರಿ ಮಾರ್ತಾ ಕುತ್ಕೊಂಡು ನಾನು ಅವ್ನ ಎದುರಿಗೆ ಕಾಂಪೀಟ್ ಮಾಡೋಕ್ಕಾಗತ್ತಾ? ಅಂಥದ್ದು ಬೀದಿ ಬೀದಿ ವ್ಯಾಪಾರಿಗಳು ಅಲ್ಲಿ ಅವ್ರು ತಿಕ್ಕೊಳ್ತಾರೆ. ಇಲ್ಲಿ ಅಂಗಡಿ ಇಟ್ಟವ್ರು ಏನು ಮಾಡಬೇಕು? ದೊಡ್ಡವ್ರು ಒಂದು ಕಡೆ ತಗೊಂಡ್ರೆ ಸೈಬರ್ ರಿಲೇಟೆಡ್ ಆಕ್ಟಿವಿಟೀಸ್, ಅಂದರೆ ಮನೆ ಮನೆ ತಲುಪಿಸುವಂಥ ಟೆಕ್ನಾಲಜಿಕಲ್ ಫರ್ಮ್ಸ್ ಇವತ್ತು ತರಕಾರಿಗಳನ್ನು ಬಿಗ್ ಬಜಾರ್ ಅಂತವರು, ಮತ್ತು ಯಾವುದಾದ್ರು ಎಂಥದ ಮಾರ್ಕೆಟು ಅದು ಇದು ಅನ್ನೋರು, ಫ್ಲಿಪ್ಕಾರ್ಟ್, ಅಮೆಝಾನ್ ಅಂತವರು ತರಕಾರಿ ತಲುಪಿಸ್ತಾ ಇದ್ದಾರೆ. ಮಿಕ್ಕಿದವ್ರು ಯಾರೋ ರೋಡಲ್ಲಿ ಬಂದವ್ರು ತೊಗೊಂಡು ಹೋಗ್ತಾರಪ್ಪ ಅಂತ ಅಂದಾಗ ಬೀದಿ ಬದಿ ವ್ಯಾಪಾರಿಗಳು ತೊಗೊಂಡು ಹೋಗ್ತಾರೆ. ಅಂದರೆ ನಾ ಇದು ಒಬ್ಬರು ಪರವಾಗಿ ಬ್ಯಾಟಿಂಗ್ ಅಲ್ಲ, ಇದು ಸಮಸ್ಯೆ ಆಗ್ತಿದೆ. ಸೊ ಇದು ನಾನು ಹೇಳೋದು ಸಮಗ್ರವಾಗಿ ಒಂದು ಚಿಂತನ ಮಂಥನ ಆಗಿ ಜನರನ್ನ ಕಾನ್ಫಿಡೆನ್ಸ್ ಅಲ್ಲಿ ತಗೊಂಡು ಮಾಡಬೇಕಾಗಿರುವಂಥ ಕೆಲಸ ಅಂತ ನಾನು ಹೇಳ್ತೇನೆ. ಸರ್ ಬರ್ತೀನಿ. ಕಾಲರ್ ಇದ್ದಾರೆ, ರಾಜು ಅಂತ. ನಮಸ್ಕಾರ ರಾಜು ಅವರೇ. ನಮಸ್ಕಾರ ಸರ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನನ್ನ ಹೆಸರು ರಾಜು ಅಂತ, ಬಸವನಗುಡಿಯಿಂದ. ಸರ್, ಕೃಷ್ಣ ಬೈರೇಗೌಡರು ತುಂಬಾ ಒಳ್ಳೆ ವ್ಯಕ್ತಿ. ಅವರು ಇಂಥ ಕೆಲಸ ಮಾಡ್ತಾರೆ ಅಂದ್ರೆ ನಿಜವಾಗ್ಲೂ ಬೇಜಾರಾಗತ್ತೆ. ನಮ್ಮ ಅಪೋಸಿಷನ್ ಲೀಡರ್ಸ್ ಏನ್ ಮಾಡ್ತಿದ್ದಾರೆ ಅನ್ನೋದಕ್ಕೆ, ಅಪೋಸಿಷನ್ ಲೀಡರ್ ಸರಿ ಇಲ್ಲ ಅಂದ್ರೆ ಇವೆಲ್ಲ ಆಗತ್ತೆ. ಮತ್ತೆ ಮೀಡಿಯಾದವ್ರು ನೀವು ದಯವಿಟ್ಟು ನೀವು ಸರಿ ಹೋಗ್ಬೇಕು ಸರ್. ಏನಾಗಿದೆ ಸಮಸ್ಯೆ? ಏನಾಗಿದೆ? ಏನ್ ಮಾಡ್ತಿದ್ದಾರೆ ಕೃಷ್ಣ ಬೈರೇಗೌಡರು? ಏನ್ ಬ್ಯಾಂಗ್ಳೂರು ಪಾಪ ಫುಟ್ಪಾತ್ ಅವ್ರನ್ನ ಯಾಕೆ ಸರ್ ತೆಗಿಸ್ಬೇಕು? ತೆಗಿಬಾರ್ದಿತ್ತ ಬಡವರು ಸರ್ ಅವರು. ಅವ್ರ ಮೇಲೆ ಹೋಗ್ಬಿಟ್ಟು ನೀವು JCB ಸರ್ ರೋಡ್ ಸರಿ ಮಾಡಿಲ್ಲ ಸರ್. ಒಂದ್ ರೋಡ್ ಯಾವ್ದಾರ ಸರಿ ಇದೆಯಾ ಹೇಳಿ ಸರ್? ಅದಕ್ಕೆ ನಿಮ್ಮ ಹತ್ರ ಇಲ್ವಾ? ಅದಕ್ಕೆ ನಿಮ್ಮ ಹತ್ರ ಕಾನೂನು ಇಲ್ವಾ? ಅದಕ್ಕೆ ನಿಮ್ಗೆ ಸುಪ್ರೀಂ ಕೋರ್ಟ್ ಹತ್ರ ಲಾ ಇಲ್ವಾ? ನೀವು ಪಾಪ ಯಾರೋ ಬಡವ್ರಿಗೆ ತರಕಾರಿ ಮಾಡ್ತಾರೆ ಅನ್ಬಿಟ್ಟು ನೀವು JCB ತಗೊಂಡೋಗ್ಬಿಟ್ಟು ಪೊಲೀಸನ್ ತಗೊಂಡೋಗ್ಬಿಟ್ರು. ಅದೇ ಪೊಲೀಸ್ ಅವ್ರನ್ನ JCB ತಗೊಂಡೋಗ್ಬಿಟ್ಟು ಕಾಂಟ್ರಾಕ್ಟ್ ಮಾಡ್ಸಿದ್ರಲ್ಲ, ಅವ್ರ ಮನೆಗೆ ಹೊಡ್ಸಿ ಸರ್, ಅದನ್ನ ಮಾಡಿಸಿ. ಗೌಡ್ರಿಗೆ ಅದನ್ನ ಹೇಳಿ. ಪಾಪ ಯಾರೊಬ್ಬ ₹10 ಬೆಳಗ್ಗೆ ಸಂಬಳ ತಗೊಳಗ ₹10 ಇಲ್ಲದೆ ಜೀವನ ಮಾಡ್ತಿರೋರ್ಗೆ, ಅದೇ ₹10 ದುಡಿಯಕ್ ಹೋಗೋ ಕೂಲಿ ಕಾರ್ಮಿಕ ಅಪಘಾತದಲ್ಲಿ ಸಾಯ್ತಿದ್ದಾನಲ್ಲ, ಪಾದಾಚಾರಿ ಮಾರ್ಗ ಯಾವ್ದಕ್ಕಾಯ್ತು ಅಂತ ಗೊತ್ತಿದ್ಯಾ ಸರ್? ಫಸ್ಟ್ ನೀವು ರೋಡ್ ಕೆತ್ತಿಸ್ಬಿಟ್ರು, ಫುಟ್ಪಾತ್ ಜನ ನಡ್ಕೊಂಡು ಹೋಗ್ಬೇಕಾರೆ ನೀವು ಮೇಲೆ ನನ್ನ ಪ್ರಶ್ನೆ ಕೇಳಿಸ್ಕೊಳ್ಳಿ. ಫುಟ್ಪಾತ್ ಇರೋದಕ್ಕೆ ವ್ಯಾಪಾರ ಮಾಡೋದಕ್ಕೂ ಅಥವಾ ಸಾರ್ವಜನಿಕರ ಸಂಚಾರ ಮಾಡೋದಕ್ಕೂ ಓಡಾಡೋದಕ್ಕೂ? ಸಾರ್ವಜನಿಕರ ಸಂಚಾರನೂ ಮಾಡಬೇಕು, ಇದು ಫುಟ್ಪಾತ್ ವ್ಯವಹಾರನೂ ಮಾಲಲ್ಲೂ ಹೋಗ್ಬಿಟ್ಟು. ಎಲ್ಲಿದೆ ಕಾನೂನಿಗೆ? ಫುಟ್ಪಾತ್ ನಲ್ಲಿ ಬೀದಿ ಬದಿ ವ್ಯಾಪಾರವನ್ನು ಮಾಡಬಹುದು, ಸಾರ್ವಜನಿಕರು ನಡೆದುಕೊಂಡು ಕೂಡ ಹೋಗೋದಕ್ಕೆ ಅವಕಾಶ ಇದೆ. ಕಾನೂನು ಎಲ್ಲಿದೆ ಹೇಳಿ? ಕಾನೂನಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಏನ್ ಆರ್ಡರ್ ಇದೆ ಸರ್? ಕಲ್ಪಿಸಬೇಕು ಅಂತ. ಬನಶಂಕರಿಯ BDA ಇದೆ ಸರ್. ಒಂದ್ ನಿಮಿಷ ಸ್ಥಳಾವಕಾಶ ಮಾಡ್ಕೊಟ್ಬಿಟ್ಟು ಮಾಡ್ಬೇಕು ಅಂತ ಇದೆ ರೂಲು. ಅದನ್ನ ಯಾಕೆ ನೀವು ಇಂಪ್ಲಿಮೆಂಟ್ ಮಾಡ್ತಿಲ್ಲ? ಅಲ್ಲ, ನೀವು ಅನ್ಯಾಯವಾಗಿ ಡಿಫ್ರೆನ್ಶಿಯೇಟ್ ಇಲ್ಲ. ಚೆನ್ನಾಗಿರೋದನ್ನ 4,000 ಜನ ತಪ್ಪೋಗಿದ್ದಾರೆ. ಅದಕ್ಕೆ ನಿಮ್ಮ ಹತ್ರ ಕಾನೂನು ಇಲ್ವಾ? ಇಲ್ವಾ? ಅದಕ್ಕೆ ಪೊಲೀಸ್ ಇಲ್ವಾ ನಿಮ್ಮ ಹತ್ರ? ಮಾಡ್ತಾ ಇದ್ದೀರಾ ಮತ್ತೆ ಮತ್ತೆ ಕಾನೂನು ಇಲ್ವಾ ಅಂತ ಕೇಳಾಯ್ತು. ನಾವು ಮುಂದಿನ ವಿಚಾರ ಕೇಳಿ. ಅಲ್ಲ, ನನ್ನ ಮಾತು ಕೇಳಿಸ್ಕೊಳ್ಳಿ ರಾಜು ಅವರೇ, ಸ್ವಲ್ಪ ಕೇಳಿಸ್ಕೊಳ್ಳಿ. ಬೆಂಗಳೂರಿನಲ್ಲಿ ಒಬ್ಬ ವ್ಯಾಪಾರಿಯ ಬಳಿ 4,000 ಪಾನಿಪುರಿ ಅಂಗಡಿಗಳಿದೆ ಅಂತೆ. ಒಬ್ಬ ವ್ಯಾಪಾರಿಯ ಬಳಿ 4,000 ಪಾನಿಪುರಿ ಅಂಗಡಿಗಳಿದೆ ಅಂತೆ.
ಆ ವ್ಯಕ್ತಿ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಾನೆ, ಆತನ ಶ್ರೀಮಂತ ಅಂತ ನಂಬಬೇಕು ಅಥವಾ ಬಡವ ಅಂತ ನಂಬಬೇಕು? ತೆರು ಮಾಡ್ಬೇಕು, ತೆರು ನೀವು ಮಾಡ್ಬೇಕು. ಮಾಡ್ಕೊಟ್ರದು ಅದು. ನೀವು ಬಡವರಿಗೆ ಬದುಕಕ್ಕೆ ಬಿಟ್ಟಿಲ್ಲ ಪಾಪ. ಅಲ್ಲ ಸರ್, ಯಾರೋ ಬಡವರಿಗೆ ಒಬ್ಬ ಶ್ರೀಮಂತರು, ಬದುಕಕ್ಕೆ ನಾನು ಬಿಟ್ಟಿಲ್ಲ, ಅದನ್ನ ಫುಟ್ಪಾತ್ ಲೆಕ್ಕಾಚಾರ ಬೇಡ. ನಡ್ಕೊಂಡು ನಾನು ಇವತ್ತೇನ್ ಮಾತಾಡ್ತಾ ಇದ್ದೀನಿ? ಕೇಳಿರೋ ಪ್ರಶ್ನೆ 4,000 ಜನ ಎಲ್ಲರೂ ಇಲ್ಲ ಸರ್. 4,000 ಜನ ಇಟ್ಟರು. ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಅಷ್ಟೇ. ನೀವು ಬಸವನಗುಡಿ ಅಂತ ಹೇಳಿದ್ರಿ, ಇವತ್ತು ಸಂಜೆ ಬನ್ನಿ ರಾಮಕೃಷ್ಣ ಆಶ್ರಮದ ಸರ್ಕಲ್ ಅಲ್ಲಿ ರಾತ್ರಿ 9 ಗಂಟೆ 10 ಗಂಟೆಗೆ ಬನ್ನಿ. ಓಡಾಡೋಕೆ ಜಾಗ ಇರುತ್ತಾ ನಿಮ್ಮದೇ ಏರಿಯಾದಲ್ಲಿ? ಇವತ್ತು ಫುಟ್ಪಾತ್ ಎಲ್ಲ ಸರಿ ಇದೆಯಾ? ಹೋಗ್ಲಿ 9 ಗಂಟೆಗೆ ಫುಟ್ಪಾತ್ ನಡೆಯಂಗಿದ್ಯಾ ನಿಮ್ದು? ಇದೆ ಅಲ್ಲ, ಅದಕ್ಕೆ ಕಾನೂನು ಇಲ್ವಾ ನಿಮ್ಮ ಸರ್, ಹತ್ರ? ಇರೋ ಕಾರಣಕ್ಕಾಗಿ ಫುಟ್ಪಾತ್ ಗಳನ್ನು ಮಾಡಿರೋದು. ಅದಕ್ಕೆ ಕಾನೂನು ಇಲ್ವಾ? ಫುಟ್ಪಾತ್ ಒಂದೇ ಆದರೂ ಸರ್ ರೋಡೇ ಸರಿ ಇಲ್ಲ, ನೀವು ಫುಟ್ಪಾತ್ ಏನ್ ಮಾಡ್ತೀರಾ ನೀವು? ಮಾತಾಡ್ತಾ ಇದ್ದಾರೆ ಅವರು. ಅಲ್ಲ, ನೀವು ನಾವು ಮಾತಾಡೋದನ್ನ ಕೇಳಿಸ್ಕೊಳ್ಳಿ ಸ್ವಲ್ಪ. ಹೇಳಿ. ಅಲ್ಲ, ಅವರು ನಾನು ಇವತ್ತು ಸಂಜೆ ರಾಮಕೃಷ್ಣ ಆಶ್ರಮದ ಸರ್ಕಲ್ ಬನ್ನಿ, ಅಲ್ಲಿ ವಾಹನಗಳು ಎಷ್ಟು ನಿಂತಿರುತ್ತೆ, ಅಲ್ಲಿಂದ ಎಷ್ಟು ತೊಂದರೆ ಆಗುತ್ತೆ, ಅವುಗಳನ್ನ ತೆರವುಗೊಳಿಸಿದ ನಂತರ ಏನ್ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಎಲ್ಲವನ್ನೂ ಒಂದ್ಸರಿ ನೋಡೋಣ. ಸರಿ ನೀವ್ ಹೇಳಿದ್ ಸರಿನಾ? ಇದೇ ಫುಟ್ಪಾತ್ ನೀವು ಎಷ್ಟು ಸರಿ ಮಾಡಿದೀರಾ, ಎಷ್ಟು ಸರಿ ಇದೆ ನೋಡಿ. ಒಂದು ರೋಡ್, ಒಂದು ಫುಟ್ಪಾತ್ ನೀವು ನಡೆಯಕ್ಕ ಆಗಲ್ಲ. ಮತ್ತೆ ನೀವು ಮೊನ್ನೆ ತೆಗ್ದಿದಿರಲ್ಲ, ಒಂದ್ ನಿಮಿಷ ಸರ್, ನೀವು ತೆಗ್ದಿದಿರಲ್ಲ ಫುಟ್ಪಾತ್ ಅಂಗಡಿನೆಲ್ಲ ಮಾಡಿದಿರಲ್ಲ, ಹೊಡೆದಾಕಿದಿರಲ್ಲ, ಅದನ್ನ ತೆಗ್ದಿಲ್ಲ ನಿಮ್ಮ ಇದಕ್ಕೆ. ಅದಕ್ಕೆ ನಿಮ್ಮ ಹತ್ರ ಪೊಲೀಸ್ ಇಲ್ಲ, ಅದಕ್ಕೆ ನಿಮ್ಮ ಹತ್ರ ಗಾಡಿಗಳಿಲ್ಲ, JCB ಇಲ್ಲ. ಅದನ್ನ ಡಸ್ಟ್ ಹಾಕಿದಿರಲ್ಲ, ಅದನ್ನ ತೆಗಿಯಕ್ಕಿಲ್ಲ. ಅದು 15 ದಿವಸ ಆಯ್ತು. ಅದನ್ನ ತೆಗೆದ್ರೆ ಆಕ್ಸಿಡೆಂಟ್ ಆಗಲ್ಲ. ಬರೀ ಇಂತ ಬಡವ್ರ ಮೇಲೆ, ಪಾಪ ಆ ಬಡವ್ರ ಮೇಲೆ ಯಾಕೆ ಮಾಡ್ತೀರಾ? ನಾವೇನೋ ಬಡವ್ರು ಪಾಪ. ನೀವು ಈ ತರ ಅಪೋಸಿಷನ್ ಅವ್ರು ಸರಿ ಇಲ್ಲ ಸರ್. ಫಸ್ಟ್ ಆಫ್ ಆಲ್ ಅಪೋಸಿಷನ್ ಸರಿ ಇದ್ದಿದ್ರೆ ಇದೆಲ್ಲ ಆಗ್ತಾನೆ ಇರಲ್ಲ. ಬಿಜೆಪಿ ಅವ್ರು ಸುಮ್ನೆ ಕೂತವ್ರೆ. ಅವ್ರೇನೋ ಹೋಗಿ ನಿಂತ್ಕೊಳ್ಳಿ ಸರ್. ಇಂಥದಕ್ಕೆ JDS ಅವ್ರು ನಿಂತ್ಕೊಳ್ಳಿ. ಎಲ್ಲ ಕೆಲಸ ಆದ್ಮೇಲೆ ನಾವು ಒಳ್ಳೆಯವರಾಗಬೇಕು, ಜನಕ್ಕೂ ಇಲ್ಲೂ ಒಳ್ಳೆ ಆಗ್ಬೇಕು. ಎಲ್ಲ ಡಬಲ್ ಗೇಮ್ ಸರ್. ಯಾರು ನ್ಯಾಯವಾಗಿ ನಡ್ಕೋತಾ ಇಲ್ಲ. ಇದಕ್ಕೆಲ್ಲ ಒಂದೇನ್ ಗೊತ್ತಾ, ಕೊಡ್ಬೇಕು ಹೊರತು ಭಾಷಣ ಕೊಡಕ್ಕೆ ಅವಕಾಶ ಇಲ್ಲ ಸ್ವಾಮಿ. ರಾಜು ಅವರೇ ಕೇಳಿಸ್ಕೊಳ್ಳಿ, ನೀವೇನ್ ಕೆಲಸ ಮಾಡ್ತೀರಾ? ನೀವೇನು ವರ್ಕ್ ಮಾಡ್ತೀರಾ? ನಾನು ಟ್ರೇಡಿಂಗ್ ಮಾಡ್ತೀನಿ ಸರ್. ಟ್ರೇಡಿಂಗ್ ಮಾಡ್ತೀರಾ? ಓಕೆ, ಒಪ್ಕೊಳ್ತೀನಿ. ಈಗ ನಮ್ಮದ್ದು ಅಥವಾ ನಿಮ್ಮದೇ ಕುಟುಂಬದ ಯಾವ್ದಾರು ಒಬ್ಬ ವ್ಯಕ್ತಿ ಅಪಘಾತದಲ್ಲಿ ಮೃತಪಟ್ಟಿದ್ರಿ ಅಂತ ಮಾತು ಬರ್ತಿತ್ತ ನಮ್ಮ ಬಾಯಿಂದ? ನೋಡಿ, ಒಂದೇ ತಿಂಗಳು ಅಪಘಾತಕ್ಕೆ ನೀವು ಕಾರಣ ಹುಡುಕ್ಬೇಕು. ನೀವು ಯಾವ್ದು ಬರೀ ಫುಟ್ಪಾತ್ ಅಲ್ಲಿ ರೋಡ್ ಬಂದ್ಬಿಟ್ಟು ಸತ್ತೋಗಿರೋರು ಇಲ್ಲ. ಕಾರಣ ರೋಡ್ ಇಲ್ಲ, ಸರಿಯಿಂದ ಹೋಗಿದ್ದಾರೆ, ಫುಟ್ಪಾತ್ ಸರಿ ಇಲ್ಲ ಸರ್. ನೀವು ಒಂದು ಮತ್ತೊಬ್ಬ ಕಾಲರ್ ಇದ್ದಾರೆ. ನಮಸ್ಕಾರ ರಮೇಶ್ ಅವರು. ನಮಸ್ಕಾರ ಸರ್. ನಮಸ್ತೆ ಸರ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಸರ್, ನಾನು ವಿಜಯನಗರದಿಂದ ಮಾತಾಡ್ತಾ ಇರೋದು. ಓಕೆ, ವಿಜಯನಗರದ ಪರಿಸ್ಥಿತಿ ಹೆಂಗಿದೆ? ಮೊದಲಿಗೆ ನಾನು ಕೃಷ್ಣ ಬೈರೇಗೌಡರಿಗೆ ಅಭಿನಂದನೆ ತಿಳಿಸ್ತೀನಿ. ಯಾಕೆ ಅಂದ್ರೆ ಇಂಥ ಒಬ್ಬ ಸಚಿವರು ನಮ್ಮ ರಾಜ್ಯಕ್ಕೆ ಬೇಕು. ಇಡೀ ಕ್ಯಾಬಿನೆಟ್ ಅಲ್ಲಿ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಗುಡ್ ಮಿನಿಸ್ಟರ್. ಅವರು ಬಹಳ ಧೈರ್ಯವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ಮತ್ತೊಂದು ಏನ್ ಹೇಳ್ಬೇಕಂದ್ರೆ ಸರ್, ನಂದೊಂದು ಸಲಹೆ ಏನಂದ್ರೆ, ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಮಾಡಿದ್ರಲ್ಲ, ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಸೆಂಟ್ರಲ್ ಅಂತ. ಸೊ ಈ 5 ವಿಂಗಡಣೆ ಮಾಡಿದ್ಮೇಲೆ ಕಮಿಷನರ್ಸ್ ಡಿಫ್ರೆಂಟ್ 5 ಕಮಿಷನರ್, 5 ಟ್ರಾಫಿಕ್ ಕಮಿಷನರ್ಸ್, 5 ಜನ IGPs, ಈ ತರ ಮಾಡಿದ್ರೆ ಅಟ್ಲೀಸ್ಟ್ ಇವ್ರು ಏನ್ ಮಾಡ್ತಾ ಇದಾರೆ ಈಗ ಸ್ವಚ್ಛ ಬೆಂಗಳೂರು ಅಂತ, ಅದಕ್ಕೊಂದು ಬೆಲೆ ಬರುತ್ತೆ, ಕಂಟಿನ್ಯೂಟಿ ಇರುತ್ತೆ. ಈಗ ಒಂದಿನ ಮಾಡೋದು ಬಿಟ್ಬಿಡೋದು, ಪಾಪ ಕೃಷ್ಣ ಬೈರೇಗೌಡ್ರೆ ಯಾವಾಗ್ಲೂ ಇರಕ್ ಆಗೋದಿಲ್ಲ. ಪ್ರತಿಯೊಬ್ಬ ಅಧಿಕಾರಿನೂ ಇರಬೇಕು. ಆಮೇಲೆ ಎವ್ರಿಥಿಂಗ್ ಶುಡ್ ಬಿ ಸಪೋರ್ಟೆಡ್ ಬೈ ದ ಪಬ್ಲಿಕ್ ಇರಬೇಕು. ಕರೆಕ್ಟ್ ಅಲ್ವಾ ಸರ್? ಹೌದು. ಪ್ರತಿಯೊಂದು ಪೂರ್ವ ಪಶ್ಚಿಮ ಸರ್ಕಾರ ಜವಾಬ್ದಾರಿ ಎಲ್ಲ, ಸಾರ್ವಜನಿಕರ ಸಹಭಾಗಿತ್ವ ಸಹಕಾರ ಇಬ್ಬರದ್ದು ಬೇಕು. ಅಂದಾಗ ಮಾತ್ರ ಸಹಕಾರ ಕೊಟ್ರೆ ಏನ್ ಬೇಕೋ ಮಾಡಬಹುದು. ಇವತ್ತು ಗಾಡಿ ತೆಗಿಸಿದಾಗ ನಾಳೆ ದಿವಸ ಮತ್ತೆ ಹೋಗಿ ನಿಲ್ಲಿಸಿದಾಗ ಅವ್ರು ಯಾವಾಗ್ಲೂ ಅವ್ರ ಹಿಂದೆ ಇರಕ್ಕಾಗಲ್ಲ ಇಲ್ವಾ? ಒಂದ್ ತೊಳ್ಳ ಗಾಡಿ ಇಟ್ಕೊಂಡು ಬೆಳಗ್ಗೆ ಅವ್ರು ಬಂದು ಅವ್ರ ವ್ಯಾಪಾರ ಮುಗಿಸಿ ಸಾಯಂಕಾಲ ತೊಳ್ಳ ಗಾಡಿ ತಗೊಂಡು ಮನೆಗೆ ಹೋಗ್ಲಿ. ಎಲ್ಲೂ ಶೆಡ್ ಹಾಕೋ ಆಸ್ಪದ ಕೊಡಬಾರ್ದು ಅವ್ರಿಗೆ. ಈಗ ನೀವು ಕರೆ ಮಾಡೋದಕ್ಕಿಂತ ಮೊದಲು ಒಬ್ರು ಕರೆ ಮಾಡಿದ್ರು ಸರ್, ಬಡವ್ರ ಮೇಲೆ ಹೊಟ್ಟೆ ಮೇಲೆ ಹೊಡಿತಿದ್ದಾರೆ. ಕೇಳಿಸ್ಕೊಂಡೆ ಸರ್. ಆಮೇಲೆ ಇನ್ನೊಂದು ಹೇಳ್ತೀನಿ, ಈ ಬಡವರು ಅಂತ ನಾನು ಇದು ಹೇಳ್ತಿಲ್ಲ, ಅವ್ರ ಅಕೌಂಟ್ ತೆಗೆದು ನೋಡಿ. ಪ್ರತಿಯೊಬ್ಬ ಫುಟ್ಪಾತ್ ವ್ಯಾಪಾರಿ ಅಕೌಂಟ್ ಅಲ್ಲಿ ತಿಂಗಳ ಕನಿಷ್ಠ ಅಂದ್ರೂ 2 ರಿಂದ 3 ಲಕ್ಷ ಬಿದ್ದಿರ್ತದೆ ಅವ್ರ ವ್ಯಾಪಾರ ಎಲ್ಲ ವಹಿವಾಟು ನೋಡಿದ್ರೆ. ಅವ್ರು ಬಡವರಲ್ಲ. ಆಮೇಲೆ ಅವ್ರು ನೀವು ನೋಟಿಸ್ ಕೊಟ್ಟು ಎತ್ತಿದ್ರ ಅಂತ ಕೇಳ್ತಾರಲ್ಲ, ಅವ್ರ ಅಂಗಡಿ ಇಡ್ಬೇಕಾದ್ರೆ ಸರ್ಕಾರಕ್ಕೆ ನೋಟಿಸ್ ಕೊಟ್ಟು ಕೇಳಿದ್ರ ನನಗೆ ಅಂಗಡಿ ಕೊಡಿ ಅಂತ? ಅಲ್ಲ, ಯಾರೋ ಕಾರ್ಪೊರೇಟ್ ಯಾರೋ ಒಬ್ಬ ಮುಖ್ಯಸ್ಥ ಇರ್ತಾನೆ, ಅವನನ್ನ ಸಂಪರ್ಕ ಮಾಡಿರ್ತಾರೆ, ಅವ್ರಿಗೆ ಒಂದ್ ಸ್ವಲ್ಪ ಕೈ ಬಿಸಿ ಮಾಡ್ತಾರೆ, ಅವಕಾಶ ಆಗ್ಬಿಡುತ್ತೆ. ಅದೇ ಈಗ ಸರ್ಕಾರ ಏನಾದ್ರೂ ಕ್ರಮ ತಗೊಳಕ್ ಬಂದಾಗ ಅವ್ರು ಹೇಳ್ತಾರೆ, ನೀವು ನಮ್ಗೆ ನೋಟಿಸ್ ಕೊಟ್ರ ಅಂತ. ಏನ್ ಕೊಡ್ಬೇಕು ನೋಟಿಸ್? ನೀನು ಒತ್ತುವರಿ ಮಾಡಿರೋದು ಪಬ್ಲಿಕ್ ಪ್ಲೇಸ್, ಅದು ಇಟ್ಸ್ ನಾಟ್ ಎ ಗವರ್ಮೆಂಟ್ ಪ್ಲೇಸ್, ಅದು ಪಬ್ಲಿಕ್ ಜಾಗ. ಅದು ಫುಟ್ಪಾತ್ ಅಂದ್ರೆ ಇಟ್ ಬಿಲಾಂಗ್ಸ್ ಟು ದ ಪಬ್ಲಿಕ್. ಎವ್ರಿ ಪಬ್ಲಿಕ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಟ್. ಓಕೆ ಅಲ್ವಾ ಸರ್? ಕರೆಕ್ಟ್ ಸರ್. ಕೃಷ್ಣ ಬೈರೇಗೌಡರಿಗೆ ಜೊತೆ ಮಾತನಾಡಿದ್ದಕ್ಕೆ
ಮತ್ತೊಬ್ಬ ಕಾಲರ್ ಇದ್ದಾರೆ, ಮಹೇಶ್ ಅಂತ. ನಮಸ್ಕಾರ ಮಹೇಶ್ ಅವರೇ, ಬರ್ತೀನಿ ಸರ್ ಒಂದು ಕ್ವಿಕ್ ಆಗಿ. ನಮಸ್ಕಾರ ಸರ್. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಮಹೇಶ್ ಅವರೇ? ನಾವು ಶ್ರೀನಗರ ಬಸವನಗುಡಿ ಸರ್, ಶ್ರೀನಗರ ಬಸವನಗುಡಿಯಿಂದ. ಜೋರಾಗಿ ಮತ್ತೆ ಸ್ವಲ್ಪ ಜೋರಾಗಿ ಮಾತಾಡಿ, ನೀವು ಮಾತನಾಡೋದು ಕೇಳಿಸ್ತಾ ಇಲ್ಲ. ಸರ್ ಶ್ರೀನಗರ ಬಸವನಗುಡಿಯಿಂದ ಸರ್. ಬಸವನಗುಡಿಯಿಂದ, ಓಕೆ ಸರ್. ಈಗ ಬೈರೇಗೌಡರು ಏನ್ ಮಾಡ್ತಿದ್ರೆ ಉತ್ತಮವಾದ ಕೆಲಸ ಸರ್. ಅದು ತುಂಬಾ ಬೆಂಗಳೂರಿಗೆ ಇದು ಬೇಕು ನಮ್ಗೆ. ಓಕೆ, ಈ ಯಾರು ಏನೇ ಹೇಳಿ ಅವರು ಈ ಕೆಲಸ ನಿಲ್ಲಿಸಬಾರ್ದು. ಸ್ವಲ್ಪ ಜೋರಾಗಿ ಮಾತಾಡಿ. ಯಾರೇ ಏನೇ ವಿರೋಧ ಪಕ್ಷದವ್ರು ಏನೇ ವಿರೋಧ ಮಾಡಿದ್ರು ಈ ಕೆಲಸ ನಿಲ್ಲಿಸಬಾರ್ದು ಸರ್. ಮಾಡ್ತಾ ಇಲ್ಲ ಬಿಡಿ, ಈಗ ಚಿಂತೆ ಮಾಡಬೇಡಿ. ವಿರೋಧ ಮಾಡಂತದೇ ಇಲ್ಲ. ಇದು ಬೆಂಗಳೂರನ್ನ ಸ್ವಚ್ಛ ಮಾಡ್ಬೇಕು ಅಂದ್ರೆ ಈಗ ಏನ್ ಮಾಡ್ತಿದ್ರೆ ಆ ಕೆಲಸನ ಮುಂದುವರಿಸ್ಬೇಕು ಅವರು. ಓಕೆ, ಬೈರೇಗೌಡರು ಒಳ್ಳೆ ಹೆಸರಿದೆ. ಮುಂಚೆ ಕಂದಾಯ ಇಲಾಖೆಲಿದ್ರು, ಇವಾಗ ಬೆಂಗಳೂರು ಉಸ್ತುವಾರಿ ಕೊಟ್ಟಿದ್ದು ನಮ್ಗೆ ಕೊಟ್ಟಿದ್ದಿನಿಂದನೂ ತುಂಬಾ ಸಂತೋಷ ಅವ್ರಿಗೆ. ಅವ್ರಂತವ್ರು ಇರ್ಬೇಕು. ನೀವು ಸ್ವಾಗತ ಮಾಡ್ತೀರಿ ಈ ಕ್ರಮನ? ಹೌದು, 100% ಸ್ವಾಗತ ಸರ್. ಯಾರು ವಿರೋಧ ಮಾಡೋದೇ ಇಲ್ಲ. ಬೆಂಗಳೂರು ಅನ್ನೋದು ಒಂದು ನಮ್ದು ಬೆಂಗಳೂರು ಕರ್ನಾಟಕ ರಾಜಧಾನಿ. ಕೆಲವೊಂದಿಷ್ಟು ಜನ ಬೆಂಗಳೂರಲ್ಲಿ ಬೀದಿ ಬದಿ ಸಿಗುವಂತ ಅವ್ರು ಹೇಳ್ತಾರೆ, ಹೋಟೆಲ್ಗಳನ್ನ ನಂಬ್ಕೊಂಡಿರೋರ್ಗೆ ಏನಿಲ್ಲ ಸರ್. ಸರ್ ಬೆಂಗಳೂರಲ್ಲಿ ಎಲ್ಲ ನಾವು 0ಇಂದಾನೇ ಬಂದಿರೋದು, 0ಇಂದಾನೇ ಬಂದಿರೋದು. ಬೆಂಗಳೂರಲ್ಲಿ ಬದುಕಬೇಕು ಅಂದ್ರೆ ಎಲ್ಲಾರ್ಗು ಚೆನ್ನಾಗಿದೆ ಕೆಲಸ, ಏನ್ ತೊಂದರೆ ಇಲ್ಲ. ನೀವೇನ್ ಮಾಡ್ಕೊಂಡಿದ್ದೀರಿ ನಮ್ಗೆ ಸರ್? ನಾವು ಒಂದು ಪ್ರೈವೇಟ್ ಆಗಿ ವರ್ಕ್ ಮಾಡ್ತಾ ಇದೀವಿ, ರಿಯಲ್ ಎಸ್ಟೇಟ್ ತರ ಸಣ್ಣದಾಗಿ. ಸ್ವಾಗತ ಮಾಡ್ತೀರಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಜೀಕರಣ ಜೊತೆ ಮಾತನಾಡಿದ್ದಕ್ಕೆ. ಅರವಿಂದ್ ಸರ್, ನಾವು ಮಾತನಾಡ್ತಾ ಇದ್ವಿ, ನನಗೆ DK ಶಿವಕುಮಾರ್ ಅವರು ಬೆಂಗಳೂರಿನ ಮೇಲೆ ಕನಸು ಹೊಂದಿದ್ದಾರೆ ಅನ್ನೋದು ಬಹಳ ದಿನಗಳಿಂದ ಅದು ಗೊತ್ತಾಗುತ್ತೆ, ಅವರ ಮುಂದಾಲೋಚನೆ ಇತ್ಯಾದಿ ಇತ್ಯಾದಿ. ಯಾವಾಗ ರಾಮನಗರವನ್ನು ಬೆಂಗಳೂರು ದಕ್ಷಿಣ ಅಂತ ಅವರೆಲ್ಲ ಪರಿವರ್ತನೆ ಮಾಡಿದ್ರಲ್ಲ ಸರ್, ಒಂದೇನೋ ಬದಲಾವಣೆ ಮಾಡ್ತಾರನ್ನುವಂಥ ನಿರೀಕ್ಷೆ ಇತ್ತು. ಯಾಕೆ DK ಶಿವಕುಮಾರ್ ಕಡೆಯಿಂದ ಸಾಧ್ಯ ಆಗಲಿಲ್ಲ ಅವತ್ತು? ಇಲ್ಲ, ಅದು ಆಗಲಿಲ್ಲ ಅನ್ನೋದು ಫುಲ್ ಸ್ಟಾಪ್ ಇಲ್ಲ, ಅದಕ್ಕೆ ಕಾಮ ಮಾತ್ರ ಬಿದ್ದಿರೋದು ಈಗ. ಓಕೆ. ಸೊ ಹಾಗಾಗಿ ಅದ್ರ ಮೇಲೆ ನಾವು ಚರ್ಚೆ ಮಾಡೋದು ಸೂಕ್ತ ಅಲ್ಲ ಅಂತೀನಿ. ಯಾಕಂದರೆ ಅದು ಈಗ ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಚೀಫ್ ಮಿನಿಸ್ಟರ್ ಅಂದರೆ ಹಿ ಈಸ್ ಮ್ಯಾಂಡೇಟ್ ಆಫ್ ದ ಎಂಟೈರ್ ಸ್ಟೇಟ್. ಓಕೆ. ಈವನ್ ಟುಡೇ ಹಿ ಕ್ಯಾನ್ ಡೂ ಇಟ್ ಆ್ಯಂಡ್ ಇಟ್ ಕ್ಯಾನ್ ಹ್ಯಾಪನ್ ವಿದಿನ್ 1 month. ಓಕೆ, ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ಅದಕ್ಕೆ ನಾವು ಫುಲ್ ಸ್ಟಾಪ್ ಆಗಿಬಿಟ್ಟು ಒಬಿಚರಿ ಬರೆದು ಬಿಡಬಾರ್ದು. ಯಾಕಂದರೆ ಸ್ಟಿಲ್ ಈಸ್ ಅ ಫುಲ್ ಪವರ್ಫುಲ್ ಚೀಫ್ ಮಿನಿಸ್ಟರ್, ಹೌದಲ್ವಾ? ಹಾಗಾಗಿ ಏನು ಬೇಕಾದಾಗ್ಬೋದು. ಸೊ ಹಾಗಾಗಿ ಅದು ಆಗಲಿಲ್ಲ ಅನ್ನೋ ಒಂದು ಕಾಮ ಇಡ್ಬೋದು ಅಷ್ಟೇ ಹೊರತು ಫುಲ್ ಸ್ಟಾಪ್ ಅಲ್ಲ. ನನ್ನ ಬೇಸಿಕ್ ಪ್ರಶ್ನೆ ಇರೋದು, 2017ರಿಂದ ಬೆಂಗಳೂರಿಗೆ ಒಬ್ಬ ನಗರಾಭಿವೃದ್ಧಿ ಸಚಿವರು ಸಿಗ್ತಾ ಇದ್ದಾರೆ, ಬೆಂಗಳೂರನ್ನ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ. ಅದು KJ ಜಾರ್ಜ್ ಅವರಿಂದ ಹಿಡಿದು ಅನೇಕ ಜನ ಬಂದು ಹೋಗಿರೋದನ್ನು ನೋಡ್ತಾ ಇದ್ದೀವಿ. ಇದೀಗ ಅದರ ಸರದಿ ಕೃಷ್ಣ ಬೈರೇಗೌಡರಿಗೆ ಆ ಅವಕಾಶ DK ಶಿವಕುಮಾರ್ ಅವರಿಗೂ ಸಿಕ್ಕಿತ್ತಲ್ಲ ಅಂತ ನನ್ನ ವಾದ. ನೋಡಿ, ನೀವು ಬರೀ ಮಿನಿಸ್ಟರ್ ಆದರೆ ಸಾಕಾಗಿಲ್ಲ. ಒಂದು ಆ ಸಮಯದ ಚೀಫ್ ಮಿನಿಸ್ಟರ್ ಆಗಲಿ ಕ್ಯಾಬಿನೆಟ್ಟಿನ ಸಹಕಾರ ನಿಮಗೆ ಬೇಕಾಗತ್ತೆ. ಇದು ನಂಬರ್ 1. ನಂಬರ್ 2, ಪರಿಪಕ್ವವಾದ ಒಂದು ಸಮಯ, ಸಂದರ್ಭ, ಅವಕಾಶ ಮತ್ತು ಜನರಲ್ಲಿ ಅದರಿಂದ ಆಗಿರುವಂಥ ನೋವುಗಳ ಅರಿವಿರಬೇಕಾಗಿರುವಂಥ ಪರಿಸ್ಥಿತಿ ಇರುತ್ತೆ. ಎಲ್ಲರಿಗೂ ಬೇಕು. ನೋಡಿ, ಇವತ್ತು ನಾವು ಏನು ಮಾತಾಡ್ತಾ ಇದ್ದೀವಿ, ಇದು 50 ವರ್ಷ 40 ವರ್ಷ ಮೊದಲೇ ಆಗಿರುವಂಥ ರೂಲ್ಸ್ ರೆಗ್ಯುಲೇಷನ್ಸು. ಇದು ಇವತ್ತು ನೆನ್ನೆ ಬಂದಿರೋದಲ್ಲ. ಇದು ಯಡಿಯೂರಪ್ಪ, ಸಿದ್ದರಾಮಯ್ಯ, DK ಶಿವಕುಮಾರ್ ತಂದಿರೋದಲ್ಲ. ಅದಕ್ಕಿಂತ ಮೊದಲೇ ಬಂದಿರುವಂಥ ಹೇಳಿಕೆಗಳು, ಆದೇಶಗಳು, ಆರ್ಡರ್ಸ್ ಇವು. ಅಂದರೆ ಸಮಯ ಸಂದರ್ಭ ಬಂದಿರುವಾಗ ಆಗುತ್ತೆ ಅಂತ ಅರ್ಥ ಆಯ್ತಲ್ವಾ? ಈಗ ಹಿಂದೆ ಇರೋರು ಹೆಲ್ಮೆಟ್ ಹಾಕೊಳ್ಳಾರ್ದೆ ಇದ್ದರೆ ಬಿಡ್ತಾ ಇದ್ರು ಮೊದಲು, ಇದೇ 10 ವರ್ಷ ಮುಂಚೆ. ಇದೇ ಬೆಂಗಳೂರಿನಲ್ಲಿ ರೂಲ್ ಆಗಿರೋದು ಯಾವತ್ತು? 60 ವರ್ಷ ಮುಂಚೆ. ಅರ್ಥ ಆಯ್ತಾ? ಅಂದರೆ ಮೊದಲು ಅಂದರೆ ಬೇರೆ ಬೇರೆ ರೂಲ್ಸ್ ಎಲ್ಲ ಇರುತ್ತೆ, ಸಮಯ, ಸಂದರ್ಭ ಮತ್ತು ನಮಗೆ ಅದು ಎಷ್ಟು ಸೂಕ್ತ ಅನ್ನೋದು. ಅರ್ಥ ಆಯ್ತಲ್ವಾ? ಹಿಂದೆ ಹಿಡಿಲೇಬೇಡಿ ಅಂತ. ಈಗಲೂ ವಿಜಯನಗರದಲ್ಲಿ, ಇವತ್ತು ನಾನು ವಿಜಯನಗರ ಗೋವಿಂದರಾಜನಗರದಲ್ಲೇ ವಾಸ ಮಾಡಿರುವಂಥ ವ್ಯಕ್ತಿ, ಇವತ್ತಿಗೆ ಎಷ್ಟೋ ಜನ ಹೆಲ್ಮೆಟ್ ಹಾಕ್ಕೊಂಡು ಹೋಗಿ ಅಂದರೆ ಇವತ್ತಿಗೂ ಆ ಎಲೆಕ್ಟ್ರಿಕಲ್ ವೆಹಿಕಲ್ಸಲ್ಲಿ ನಂಬರ್ ಇರಲಾರ್ದಂಥ ಎಲೆಕ್ಟ್ರಿಕಲ್ ವೆಹಿಕಲ್ಸಲ್ಲಿ ಡೆಲಿವರಿ ಬಾಯ್ಸ್ ಆಗಲಿ ಇಲ್ಲ ಬೇರೆಯವರಾಗಲಿ ಹೆಲ್ಮೆಟ್ ಹಾಕೊಳ್ಳಾರ್ದೆ ಹೋಗ್ತಾರೆ. ಅದನ್ನು ಸ್ಟ್ರಿಕ್ಟ್ ಮಾಡಬೇಕಲ್ಲ. ಅಂದರೆ ನಾ ಹೇಳೋದು, ಸಮಯ ಸಂದರ್ಭ ಬಂದಾಗ ಆಗುತ್ತೆ. ಇದೇ ಡೆಮೋಕ್ರಸಿ. ದಿಸ್ ಇಸ್ ವಾಟ್ ಇಸ್ ಕಾಂಪ್ರಮೈಸ್. ಬಟ್ ಇವತ್ತು ಏನು ಬಂದಿದೆ, ಯಾರೊಂದು ನೋಡಿ, ಅದು ಸಂಪೂರ್ಣವಾಗಿ ಸರಿಯಾಗಿದೆ ಅಂತ ನಾನು ಹೇಳಲ್ಲ. ಈಗ ನಾನು ಅದೇ ಕೃಷ್ಣ ಬೈರೇಗೌಡರಿಗೆ ಇನ್ನೊಂದು ಸವಾಲು ಹಾಕ್ತಾ ಇದ್ದೀನಿ, ಜನರ ಪರವಾಗಿ ಹಾಕ್ತಾ ಇರೋದು. ಈಗ ಅಷ್ಟು ದೊಡ್ಡ ಒಂದು ಗೂಡಂಗಡಿ ಟೈಪೇ ಇಟ್ಕೊಂಡಿದ್ದಾರೆ. ಅದು ಸ್ಟ್ರಕ್ಚರೇ ಇದೆ, ಪಕ್ಕಾ ಸ್ಟ್ರಕ್ಚರು. ಅದು ಬರಬೇಕಾದ್ರೆ ಅಲ್ಲಿರುವ ರೆವಿನ್ಯೂ ಆಫೀಸರ್ಸ್ ನೋಡಿಲ್ವಾ, ಅದನ್ನ ಗಮನಿಸಿಲ್ವಾ? ಪೊಲೀಸವ್ರು ನೋಡಿಲ್ವಾ? ಪೊಲೀಸವರು ಅವನು ಗಮನಿಸಿ ಇದು ಇಲ್ಲೀಗಲ್ ಅಂತ ಹೇಳ್ಬಿಟ್ಟು ಅವನ ಕಡೆಯಿಂದ 50 ರೂಪಾಯಿ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಅರ್ಥ ಆಗ್ತಾ ಇದೆಯಾ? ಅಂದರೆ ನಾನು ಹೇಳ್ತಾ ಇರೋದು, ಇವತ್ತೇ ಎಲ್ಲೆಲ್ಲಿ ತೆರವು ಕಾರ್ಯಾಚರಣೆ ಆಗಿತ್ತು, ಒಂದ್ಸಗೇನು ಇವತ್ತು ಅಲ್ಲಿ ಅಂಗಡಿಗಳು ಬಂದಿದೆ, ಒಂದ್ಸಗೇನು ಅದೇ ಅಂಗಡಿಯಲ್ಲಿ ಪೊಲೀಸರು ಊಟ ಮಾಡ್ತಾ ಇದ್ದಿದ್ದು ನೋಡ್ತಾ ಇದ್ದೀವಿ. ಅರ್ಥ ಆಯ್ತಲ್ವಾ? ಅಂದರೆ ನಾನು ಹೇಳ್ತಾ ಇರೋದು, ಇವಾಗ ಹಿಂದೆ ರೆಟ್ರೋಸ್ಪೆಕ್ಟಿವ್ಲಿ ಇಲ್ಲಿ ಮೊದಲು ಬರುವಾಗ ಆಫೀಸರ್ಸ್ ಏನು ಕತ್ತೆ ಕಾಯ್ತಾ ಇದ್ರ? ಅಂದರೆ ಏನೋ ಒಂದು ಅವ್ರು ಬೆನಿಫಿಟ್ ತೊಗೊಂಡ್ಬಿಟ್ಟೆ ಬಿಟ್ಟಿರ್ತಾನೆ, ಅವನೇ ನೋಡಿರಲ್ಲ ಅಂತಲ್ಲ. ಈಗ ಅದ್ರ ಬಗ್ಗೆ ಕೃಷ್ಣ ಬೈರೇಗೌಡರು ತಮ್ಮ ಸಿಬ್ಬಂದಿಗಳು, ಅಂದರೆ ಅವ್ರದೇ ಇಲಾಖೆಯವರಾಗಿರ್ಬೋದು, ಇಲ್ಲ ಸರ್ಕಾರದ ಇನ್ನೊಂದು ಇಲಾಖೆಯವರಾಗಿರ್ಬೋದು, ರೆವೆನ್ಯೂ ಡಿಪಾರ್ಟ್ಮೆಂಟ್ ಅವರಾದರೂ ಆಗಿರ್ಬೋದು, BBMP ಅವರಾಗಿರ್ಬೋದು,
ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಾಗಿರ್ಬೋದು ಗಮನಿಸದೇ ಇರದೆ, ಈಗ ನಮ್ಮ ಮನೆ ಎದುರುಗಡೆ ಒಂದು ಚಿಕ್ಕದೊಂದು ನಾನೇನೋ ಕಾರ್ಯಾಚರಣೆ ಒಂದು ಏನೋ ಸಿಂಪಲ್ ಎಡಿಟ್ ಮಾಡ್ತಾ ಇದ್ರೆ ಸಡನ್ ಆಗಿ ಒಂದು 2-3 ಜನ ಬರ್ತಾರೆ. ಅಂತ ಅದು ಡೈಲಿ ಕಮರ್ಷಿಯಲ್ ಆಕ್ಟಿವಿಟಿ ಆಗ್ತಾ ಇರೋರು ಗಮನಿಸಿರಲ್ವಾ? ಈಗ ನಮ್ಮಲ್ಲಿ ಒಂದು ಬಹಳ ಕೆಟ್ಟ ಒಂದು ವಿಚಾರ, ಅನ್ಲೆಸ್ ಅಂಟಿಲ್ ದೇರ್ ಇಸ್ ಅ ಏನೋ ಒಂದು ಅನಾಹುತ ಆಗೋವರೆಗೂ ಅದ್ರ ಬಗ್ಗೆ ಗಮನ ಕೊಡಲ್ಲ. ಎಲ್ಲೋ ಒಂದು ಕಡೆ ದೊಡ್ಡದೊಂದು ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಬಂದಿದೆ ಅಂತಲ್ಲಿ ಏನೋ ಡಿಸ್ಕೋಟೆಕ್ ನಡೀತಾ ಇತ್ತಂತೆ, ಬೆಂಕಿ ಹತ್ತಂತೆ, ಇವಾಗ ಇಲ್ಲಿಗಲ್ ಅಂತ ಹೇಳ್ತಾರೆ. ಅದು ಇಷ್ಟು ದಿವಸ ತನಕ ಡಿಸ್ಕೋಟೆಕ್ ಏನು ಕಡ್ಡು ಮುಚ್ಚಿ ಪಾಕೆಟ್ ಇಟ್ಕೊಂಡು ಮಾಡ್ತಾ ಇದ್ದ ಅವನು? ಬರ್ತೀನಿ, ಇಲ್ಲ ಮಾತಾಡ್ತೀನಿ. ಒಬ್ಬ ಕಾಲರ್ ಇದ್ದಾರೆ ತೇಜಸ್ ಅಂತ. ನಮಸ್ಕಾರ ತೇಜಸ್ ಅವರೇ. ಮಾತಾಡೋದು ತ್ಯಾಗರಾಜ್ ನಗರದಿಂದ. ಓಕೆ, ನಮಸ್ಕಾರ. ನಮಸ್ಕಾರ. ಸೊ ಈಗ ಇವರು BBMP ಇವ್ರು ಮಾಡ್ತಾ ಇರೋದು ಮಲ್ಲೇಶ್ವರಂ ಇರ್ಬೋದು, ಬಸವನಗುಡಿ ಇರ್ಬೋದು, ಇಲ್ಲಿಗೆ ಮಾತ್ರ ಸೀಮಿತ ಆಗ್ತಾ ಇದೆ. ಶಿವಾಜಿನಗರ ಇರ್ಬೋದು, ಗೋರಿಪಾಳ್ಯ ಇರ್ಬೋದು, ಇಲ್ಲಿ ಮುಸ್ಲಿಂ ಏರಿಯಾ ಇರೋದಲ್ಲಿ ಒಂದು ಕಡೆನೂ ಫುಟ್ಪಾತ್ ಕಾಮಗಾರಿ ಅಥವಾ ಅಂಗಡಿಗಳನ್ನ ತೆಗಿತಾ ಇಲ್ಲ. ಈಗ ಅದು ಶುರುವಾಗಿದೆ, ಅಲ್ಲಿ ಕಂಟಿನ್ಯೂ ಆಗುತ್ತೆ ಅಂತ. ಅಲ್ಲ, ಸ್ಟಾರ್ಟ್ ಮಾಡ್ಬೇಕು, ಅಲ್ಲಿಂದಾನೇ ಸ್ಟಾರ್ಟ್ ಮಾಡ್ಬೇಕಲ್ಲ ಅವ್ರು. ಧರ್ಮ ಜಾತಿಯನ್ನ ಆಡ್ ಮಾಡೋದೇನಿದೆಯಲ್ವಾ ಅದು ಭಾರಿ ತಪ್ಪು. ನಾನು ಹೇಳ್ತಾ ಇರೋದು ಇಲ್ಲಿ ಮಾಡಿರೋದು ಸರಿ ಇದೆ, ಬೇರೆ ಕಡೆನೂ ಆಗ್ಬೇಕು, ಆಗ್ಲಿ ಅಷ್ಟೇ. ಇದಕ್ಕೆ ಧರ್ಮ ಜಾತಿ ಅನ್ನೋದು ಮಾತಾಡೋದಿದೆಯಲ್ಲ ಅದೇ ತಪ್ಪು ಅಂತ ನಾವು ಹೇಳ್ತೀವಿ. ಹಲೋ, ಹೇಳಿ. ಥ್ಯಾಂಕ್ ಯು ತೇಜಸ್ ಅವರೇ. ಧರ್ಮದ ಆಲೋಚನೆ ಮೇಲೆ ಅದನ್ನು ವಿಚಾರ ಮಾಡೋದು ಬೇಡ, ಅಭಿವೃದ್ಧಿ ಆಗಲಿ ಬೆಂಗಳೂರು ಅಷ್ಟೇ. ಜೋಗೇಶ್ ಅಂತ ಮತ್ತೊಬ್ಬ ಕಾಲರ್ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ, ನನ್ನ ಹೆಸರು ಯೋಗೇಶ್ ಅಂತ. ಓಕೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಸರ್? ತುಂಬಾ ಒಳ್ಳೆ ಸರ್. ಆಕ್ಚುಲಿ ನಂದು ರಾಜರಾಜೇಶ್ವರಿ ಸ್ವಲ್ಪ ಜೋರಾಗಿ ನಗರದಿಂದ ಕರೆ ಮಾಡ್ತಾ ಇದ್ದೀರಾ? ಹೌದು, RR ನಗರದಿಂದ. ಓಕೆ ಸರ್, ಆಕ್ಚುಲಿ ರಿಯಲಿ ವಿ ಆರ್ ಅಪ್ರಿಶಿಯೇಟ್, ಇಟ್ಸ್ ಅನ್ ಗುಡ್ ಡಿಸಿಷನ್. ಬಟ್ ಇದು ಅದೇ ತರ ಹೇಗೆ ಮುಂದುವರಿತದೆ ಅಂತ. ಯಾಕೆಂದ್ರೆ ಸಪೋಸ್ ನಾನು ಇವಾಗ ಒಂದು IT ಹೋಗ್ತಾ ಇದ್ದೀವಿ ಸರ್, ITPL ಗೆ ನಿಯರ್ ಸೀತಾರಾಮಪಾಳ್ಯ. ಮುಂದೆಯಿಂದ ಹೊಡ್ಕೊಂಡು ಹೋಗ್ತಾ ಇದಾರೆ, ಹಿಂದೆಯಿಂದ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ಇದಕ್ಕೇನು ಆಕ್ಷನ್ ತಗೊಳ್ತಾರೆ? ಕರೆಕ್ಟ್. ಇದು ನಿರಂತರವಾದ ಒಂದು ಕಾರ್ಯಾಚರಣೆ. ಅವರೆಲ್ಲ ಸ್ಟಾರ್ಟಿಂಗ್ ಹೇಳಿದ್ರು ಸರ್, ಅವರು ಮಾರ್ಷಲ್ಸ್ ಗಳನ್ನ 24x7 ಹಾಕ್ತಿವಿ ಅಂತ. ಸರ್ ಸಾರಿ ಸರ್, ನಾನು ಇವಾಗ ಅಬ್ಸರ್ವ್ ಮಾಡಿದಂಗೆ ಕೆಲವೊಂದು ಅಂಗಡಿಗಳೆಲ್ಲ ಹೊಡೆದಿರಾ. ಐ ಆಮ್ ರಿಯಲಿ ಅಪ್ರಿಶಿಯೇಟ್. ಅದು ಪಬ್ಲಿಕ್ ಜಾಗ ಹೊಡೆದಿದ್ದೀರಾ, ತುಂಬಾ ಖುಷಿ ಆಯ್ತು. ಓಡಾಡ್ಲಿಕ್ಕೆ ಜನಗಳಿಗೆಲ್ಲ ತುಂಬಾ ಹೆಲ್ಪ್ ಆಯ್ತು. ಬಟ್ ಇವಾಗ ಅದೇ ಜಾಗದಲ್ಲಿ ನಾನು ನೋಡಿದಂಗೆ 1 ವೀಕ್ ಬ್ಯಾಕ್ ಹೊಡೆದಿದ್ದೀರಾ, ನೆಕ್ಸ್ಟ್ ಆಲ್ರೆಡಿ 4 ಅಂಗಡಿ 5 ಅಂಗಡಿ ಇಟ್ಟಿದ್ದಾರೆ ಸರ್. ಲೋಕಲ್ ಪೊಲೀಸ್ ಏನ್ ಆಕ್ಷನ್ ತಗೊಂತಿದ್ದಾರೆ ಅದ್ರ ಬಗ್ಗೆ? ಹೊಡ್ಕೊಂಡು ಹೋದ್ಮೇಲೆ ಹಿಂದ್ಗಡೆ ಶುರು ಮಾಡೋದಾದ್ರೆ ವಾಟ್ ಇಸ್ ದ ಯೂಸ್? ನೀವು ಹೇಳಿರೋದು ತುಂಬಾ ಸೂಕ್ತವಾಗಿದೆ, ನನಗೆ ಅರ್ಥ ಆಯ್ತು. ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಮಾಡ್ತೀರಾ, ಬಟ್ ಅದರಿಂದ ಏನ್ ಎಲಾಂಗೇಟ್ ಮಾಡ್ತಾರೆ. ಅವ್ರು ಮಾತಾಡೋಣ ಸರ್. ಭಾಳ ಉತ್ತಮವಾದ ನಿಮ್ಮ ಅಬ್ಸರ್ವೇಷನ್ ಇದೆ. ಈಗ ಅಲ್ಲಿ ಬಂದಿರೋದನ್ನ ನೋಡ್ಬಿಟ್ಟು ನೀವು BBMP ಹೆಲ್ಪ್ಲೈನ್ ನಂಬರ್ಗೆ ಏನಾದರೂ ಅದು ಫೋಟೋ ತೆಗೆದು ಹಾಕುವಂಥದ್ದು, ಕಂಪ್ಲೇಂಟ್ ಮಾಡುವಂಥದ್ದು ಏನಾದರೂ ನೀವು ಮಾಡಿದ್ರಾ? ಸೊ ಹೌದು ಸರ್, ಅದ್ರದ್ದು ನಂಬರ್ ನೀವು ಹೊರಗಡೆಯಿಂದ ನಾನು ಕೇಳೋದಕ್ಕಿಂತ ಮುಂಚೆ, ಪಬ್ಲಿಕ್ ಕಂಪ್ಲೇಂಟ್ ಮಾಡೋದಕ್ಕಿಂತ ಮುಂಚೆ ಅಲ್ಲಿಗೆ ಅಂತ ಒಂದು ಹೇಳ್ತಾ ಇದೀವಿ. ಅದು ನೀವು ಹೇಳ್ತಿರೋದು ತುಂಬಾ ಸೂಕ್ತವಾಗಿದೆ. ಐ ಅಪ್ರಿಶಿಯೇಟ್ ದಟ್. ಪೊಲೀಸು ಅವ್ರ ಹತ್ರ ಸಂಜೆ ಆದ್ರೆ 50 ರೂಪಾಯಿ 100 ರೂಪಾಯಿ ಇಸ್ಕೊಂಡು ಅವನೇ ಅಲೋ ಮಾಡೋದಾದ್ರೆ ನೀವು ಯಾವ ಪಬ್ಲಿಕ್ ನೀವು ಕಂಪ್ಲೇಂಟ್ ಮಾಡಿ ಏನ್ ಯೂಸ್ ಇದೆ? ಇಲ್ಲ, ಅವ್ರು ತಗೊಳ್ಳೋದಾಗ್ಲಿ. ಬಟ್ ನಾವು ನಿಮ್ಮ ಮೂಲಕ ಮತ್ತೆ ಈ ವಾಹಿನಿ ಮೂಲಕ ತಿಳಿಸೋದಿಷ್ಟೇ, ಸಾರ್ವಜನಿಕರು ಎಚ್ಚರಿಕೋಬೇಕು, ಇದರಲ್ಲಿ ಪಾರ್ಟಿಸಿಪೇಟರಿ ಆಗಿರ್ಬೇಕು. ನೀವು BBMPಯ ಹೆಲ್ಪ್ಲೈನ್ ನಂಬರ್ ಇದೆ, ಇಲ್ಲಿ ವಾಪಸ್ ಮತ್ತೆ ಅದು ಓಪನ್ ಆಗಿದೆ ಅನ್ನೋ ತಿಳುವಳಿಕೆ ಒಂದು ಸರ್ಕಾರಕ್ಕಾಗ್ಲಿ ಒಂದು ಸಿಸ್ಟಮ್ಗಾಗ್ಲಿ ಕೊಡುವಂತ ವಿಚಾರ ಇರಲಿ ಅಂತ ಮನವಿ ಮಾಡ್ಕೊಳ್ತಾ ಇರೋದಷ್ಟೇ. ನೀವು ಕೇಳಿಸ್ಕೊಳ್ತಾ ಇದ್ದೀರಿ ಕೇವಲ. ಥ್ಯಾಂಕ್ ಯು ಸೋ ಮಚ್ ಯೋಗೇಶ್ ಅವರೇ, ಜಿ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಕೃಷ್ಣ ಬೈರೇಗೌಡರು ಪ್ರತಿನಿತ್ಯವೂ ಹೋಗಿ ಎಲ್ಲ ಬೀದಿಗಳನ್ನು ಸರ್ಚ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆ ಕೆಲಸ ಆಗಬೇಕಾಗಿರೋದು ಅಧಿಕಾರಿಗಳ ಮುಖಾಂತರ. ಅದು ಹೆಂಗಾಗುತ್ತೆ? ಕೃಷ್ಣ ಬೈರೇಗೌಡರು ಅಥವಾ ಮುಖ್ಯಮಂತ್ರಿಗಳು, ಶಾಸಕರೇ ಇದಕ್ಕೆ ಹೊಣೆನಾ? ಏನಾಗುತ್ತೆ? ಆಡ್ತಾ ಇದ್ದೀವಿ ಬೆಂಗಳೂರಿನ ವಿಚಾರದ ಬಗ್ಗೆ. ಅರವಿಂದ್ ಸರ್, ಒಬ್ಬ ಕಾಲರ್ ಮಾತನಾಡೋದನ್ನು ಕೇಳಿಸ್ಕೊಳ್ತಾ ಇದ್ವಿ. ಒಂದು ಕಡೆಯಿಂದ ತೆರವು ಕಾರ್ಯಾಚರಣೆ, ಮತ್ತೊಂದು ಕಡೆ ಸಾಲಾಗಿ ಬರ್ತಾ ಇರೋದನ್ನು ನೋಡ್ತಾ ಇದ್ವಿ. ಇದು ಹಿಂಗೆ ಬೆಳೀತಾ ಹೋಗಿದ್ರೆ ಇಲ್ಲ, ಅದು ಆಗಲ್ಲ. ನೋಡಿ, ಅದೇ ಹೇಳ್ತಾ ಇದ್ದೀವಿ ನಾವು. ತುಂಬ ಖಡಕ್ಕಾಗಿ ಸ್ಪಷ್ಟ ರೂಪದಿಂದ ಮಾಡಿದಾಗ ಜನರು ಎಲ್ಲಿ ವಿರುದ್ಧ ಬೀಳ್ತಾರೆ ಅನ್ನುವಂಥ ಒಂದು ಪರಿಸ್ಥಿತಿ ಮತ್ತು ರಾಜಕಾರಣಿಗಳಿಗೆ ಅದೊಂದು ಪ್ರಶ್ನೆ ಚಿಹ್ನವಾಗಿರುತ್ತೆ. ಹಾಗಾಗಿ ಇವ್ರು ಮಾಡಿರೋದು ಸಂಪೂರ್ಣವಾಗಿ ಸರಿ ಅಂತ ನಾವು ಯಾವುದೂ ಹೇಳಲ್ಲ. ಯಾರು ಮಾಡಿದ್ದು ಸಂಪೂರ್ಣವಾಗಿ ಸರಿ ಅಲ್ಲ. ಮೋದಿ ಮಾಡಿರೋದು ಅಲ್ಲ, ಮನಮೋಹನ್ ಸಿಂಗ್ ಮಾಡಿರೋದು ಅಲ್ಲ, ಯಾರು ಮಾಡಿರೋದು ಅಲ್ಲ. ಅರ್ಥ ಆಯ್ತಲ್ವಾ? ಬಟ್ ನಾನು ಹೇಳ್ತಾ ಇರೋದು ಅಂದರೆ ಫೈನ್ ಟ್ಯೂನಿಂಗ್ ಈಸ್ ಆಲ್ವೇಸ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಇಟ್. ನಮಗೆ ಪಿಕ್ಚರ್ ಪರ್ಫೆಕ್ಟಾಗಿ ಗೊತ್ತಿದೆ, ಆದರೆ ಹಾಗೆ ಮಾಡ್ತಾ ಹೋದರೆ ಜನರು ಒಪ್ತಾರಾ? ಇದನ್ನು ನೋಡಬೇಕಾಗುತ್ತೆ ರಾಜಕಾರಣಿಗಳು. ಆಮೇಲೆ ಒಂದು ಸ್ವಲ್ಪ ಅಡ್ವಾಂಟೇಜ್ ತೊಗೊಳ್ಳೋದು ನೋಡ್ತಾರೆ. ಈಗ ಮಿನಿಸ್ಟ್ರಿ ಹೋಗ್ಬಿಟ್ಟು ಅದನ್ನು ಲಾಕ್ ಮಾಡೋಕ್ಕೆ ಹೋಗೋದು,
ಯಾರು ಕೊಟ್ಟರೆ ನಿಮ್ಗೆ ಅಧಿಕಾರ ಅಂತ ಕೇಳಿದ್ರೆ ಯಾರೋ ಬಂದ್ಬಿಟ್ಟು ಅದೇ ಟೈಮಲ್ಲಿ ಅರ್ಥ ಆಯ್ತಲ್ವಾ. ಸೊ ಅದೊಂದು ಫೋಟೋಜೆನಿಕ್ ಅಂದರೆ ರಾಜಕಾರಣದಲ್ಲಿ ಅದು ಒಂದು ಸ್ವಲ್ಪ ಈಗ ಏನಂತಾರೆ ಊಟದಲ್ಲಿ ಉಪ್ಪಿನಕಾಯಿ ಅಂತ, ಅದು ಉಪ್ಪಿನಕಾಯಿ ಜಾಸ್ತಿ ಆದಾಗ ಅದನ್ನ ಎಲ್ಲರೂ ಜನ ಪ್ರಶ್ನೆ ಮಾಡ್ತಾರೆ. ಅದೇ ರೀತಿಯಿಂದ ಈಗ ಪರ್ಫೆಕ್ಷನ್ ಆಗಿ ಮಾಡಬೇಕು ಅಂತ ಅನ್ನೋದು ಏನಿದೆ, ಈಗ ಅದಕ್ಕೆ ಮೊದಲೇ ವ್ಯವಸ್ಥೆ ಮಾಡಬೇಕಿತ್ತು ಅಂತ ಯಾರೋ ಕೇಳಿದ್ರು. ನೋಡಿ, ಮೊದಲೇ ಎಷ್ಟೋ ಮಾರುಕಟ್ಟೆಗೆ ಹಣಕಾಸು ರಿಲೀಸ್ ಆಗಿ ಆ ಜಾಗ ನಿಯಮಿತ ಆಗಿ ಇವತ್ತಲ್ಲಿ ಕಸ ಹಾಕುವಂಥ ಪರಿಸ್ಥಿತಿ ಬಂದಿದೆ. ಈಗ ಇಲ್ಲಿ ಕಾರ್ಯಾಚರಣೆ ಮಾಡಿದ್ರೆ ತಾನೇ ಅವನಲ್ಲಿ ಖಾಲಿ ಮಾಡ್ಕೊಂಡು ಅಲ್ಲಿ ಹೋಗೋದು. ವಿಜಯನಗರದಲ್ಲಿ 2-3 ಕಡೆ ಜಾಗ ಇದೆ. ಮಾಗಡಿ ರೋಡಲ್ಲಿ ಇರೋದು ನನಗೆ ಗೊತ್ತಿದೆ, ಅದು ಓಪನಿಂಗ್ ಮಾಡಿರೋದು. ಅರ್ಥ ಆಯ್ತಲ್ವಾ. ಇತ್ತೀಚೆಗೆ ಬೀದಿ ಬದಿ ವ್ಯಾಪಾರ ಸಂಘದ ಅಧ್ಯಕ್ಷರುಗಳೆಲ್ಲ ಬಂದಿದ್ರು ಸರ್. ನಾನು ಅವ್ರಿಗೆ ಈ ಪ್ರಶ್ನೆ ಕೇಳಿದೆ, ನಿಮಗೆ ಜಯನಗರದ ಒಂದು ಕಾಂಪ್ಲೆಕ್ಸ್ ಮಾಡಿಕೊಟ್ಟಿದ್ದಾರೆ, ಬೇರೆ ಬೇರೆ ಕಡೆ ಕಾಂಪ್ಲೆಕ್ಸ್ ಇದೆ, ನೀವು ಅಲ್ಲಿ ಯಾಕೆ ವ್ಯಾಪಾರ ಮಾಡಲ್ಲ ಹೋಗಿ? ಅವ್ರು ಹೇಳೋ ಒಂದು ಪಾಯಿಂಟ್ ನೀವು ಅವಾಗಲೇ ಅದ್ರ ಬಗ್ಗೆ ಉಲ್ಲೇಖ ಮಾಡಿದ್ರಿ, ಜನ ಅಲ್ಲಿ ಬಂದು ಖರೀದಿ ಮಾಡಲ್ಲ, ಹೀಗಾಗಿ ಯಾವ ಕಾರಣಕ್ಕೂ ಒಳಗೆ ಹೋಗಲ್ಲ. ಇಲ್ಲ, ಅವ್ರು ಅಲ್ಲಿ ಹೋದ್ರು ಕೂಡ ಈ ಜಾಗದಲ್ಲಿ ಮತ್ತೆ ಇನ್ನೊಬ್ಬನಿಗೆ ಅಂಗಡಿ ಇಡಕ್ಕೆ ಬಿಡ್ತಾರೆ ಇವರು. ಅವಾಗ ಏನಾಗ್ಬಿಡುತ್ತೆ, ಅಲ್ಲಿ ಹೋಗಿ ನಾನು ಯಾಕೆ ತೊಗೊಳ್ಬೇಕು, ಇಲ್ಲೇ ತೊಗೊಳ್ತೀನಿ ಅಂತ. ಇಟ್ ಈಸ್ ಅ ಫೆಸಿಲಿಟಿ ಸೆಂಟರ್. ಈಗ ಏನು ಗೊತ್ತಾ, ನಿಮಗೆ ಎಲ್ಲಿ ಹತ್ತಿರ ಸಿಗುತ್ತೋ ಅಲ್ಲೇ ಹೋಗ್ತಾರೆ. ನನಗೆ ಯಾರೋ ಒಬ್ಬರ ಕಡೆ ನಾನು ತೊಗೊಳ್ತಾ ಇರ್ತೀನಿ, ಇಲ್ಲಿ ಏನಂತಾರೆ ಆ ರಿಲೇಷನ್ ಇಲ್ಲ. ಯಾರು 2 ರೂಪಾಯಿ ಮೊದಲೇ ಕೊಡ್ತಾರೋ, ಕಡಿಮೆ ಕೊಡ್ತಾರೋ, ಹತ್ತಿರದಲ್ಲಿ ಕೊಡ್ತಾರೋ, ಫ್ರೆಶ್ ಆಗಿ ಕೊಡ್ತಾರೋ, ನಾವು ತೊಗೊಂಡ್ಬಿಡ್ತೀವಿ. ಇಲ್ಲಿ ಒಂದು ನಿಷ್ಠೆ ಅನ್ನೋದಿಲ್ಲ. ನಾವು ಅಲ್ಲೇ ಹೋಗಿ ತೊಗೊಳ್ಬೇಕು. ನಮ್ಮ ತಂದೆಯವರು ಒಂದು ಕಿರಾಣಿ ಅಂಗಡಿಯಲ್ಲಿ ತೊಗೊಳ್ತಾ ಇದ್ರು. 6 ಕಿಲೋಮೀಟರ್ ದೂರ ಆಯಿತು. ಅವಾಗ 5 ಕಿಲೋಮೀಟರ್ ಮುಂಚೆ ಯಾವ ಅಂಗಡಿ ಇರಲಿಲ್ಲ, ಅಲ್ಲೇ ತೊಗೊಳ್ತಾ ಇದ್ರು. ಅದಾದಮೇಲೆ 50 ಮೀಟ್ರಲ್ಲೇ ಅಂಗಡಿಗಳು 10 ಶುರುವಾದರೂ ಕೂಡ ಒಂದು ಪ್ರತೀತಿ ಇತ್ತು, ನಮ್ಮ ತಂದೆ ಅಲ್ಲಿ ತೊಗೊಳ್ತಾ ಇದ್ರು, ನಾನು ಅಲ್ಲೇ ತೊಗೊಳ್ತೀನಿ ಅಂತ. ನಾವು ಆ ಮನೇಲಿ ಇರೋ ತನಕ ಅಲ್ಲೇ ತೊಗೊಳ್ತಾ ಇದ್ವಿ. ಇವತ್ತಿಗೆ ಅದಿಲ್ಲ. ಇವತ್ತಿಗೆ ಅಂಗಡಿ ಇಟ್ಟವರ ಹೆಂಡತಿ 50 ಪೈಸೆ ಅಲ್ಲಿ ಅಂಗಡಿ ವ್ಯಾಪಾರಸ್ಥರು ಮನೆಗೆ ಹೋಗ್ಬಿಡುತ್ತೆ ಅಂತ ಪ್ರತಿಭಟನೆ ಮಾಡ್ತಕ್ಕ ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಅವರ ಮನೆಯಲ್ಲಿ ಅವ್ರ ಹೆಂಡತಿನೇ ನಂದಿನಿ ತುಪ್ಪ ರಿಲಯನ್ಸಿಂದ ಡೈರೆಕ್ಟ್ ಡೆಲಿವರಿ ಆಗುತ್ತೆ, 10 ರೂಪಾಯಿ ಕಡಿಮೆ ಕೆಜಿಗೆ ಅಂತಂದ್ರೆ ಅವ್ನ ಹೆಂಡತಿ ಆನ್ಲೈನಲ್ಲೋ ರಿಲಯನ್ಸಲ್ಲೇ ತೊಗೊಂಡ್ಬಂದಿರ್ತಾರೆ. ಅಂದರೆ ವಿಚಾರ ಹೆಂಗಿದೆ, ಇಲ್ಲಿ ನಿಷ್ಠೆ ಅನ್ನೋದಿಲ್ಲ. ಇಟ್ ಈಸ್ ಅ ಫೆಸಿಲಿಟಿ ಸೆಂಟರ್. ಎಲ್ಲಿ ನಮಗೆ ಈಸಿಯಾಗಿ ಸಿಗುತ್ತೋ ಅಲ್ಲಿ ತೊಗೊಳ್ತಾನೆ ಮನುಷ್ಯ. ಯಾಕಂದರೆ ಅವ್ರದ್ದೇ ಆದ ಒಂದಿಷ್ಟು ಚಿಂತನೆ, ಅವ್ರಿಗೆ ಒಂದಿಷ್ಟು ಕೆಲಸಗಳು, ಸಮಯದ ಅಭಾವ ಇದೆಲ್ಲ ಇರುತ್ತೆ. ಅದನ್ನು ಕನ್ಸಿಡರ್ ಮಾಡೋಕ್ಕಾಗಲ್ಲ. ಈ ವಿಚಾರದ ಬಗ್ಗೆ ರಾಜಕಾರಣನೂ ಕೂಡ ಚರ್ಚೆ ಮಾಡೋಕೆ ಸರ್. ನಾನು ಡಿಬೇಟ್ ಶುರು ಮಾಡುವಾಗ ನಾನು ಒಂದು ಮಾತು ಹೇಳಿದೆ. ಈ ಹಿಂದೆ ಬಿಜೆಪಿ ಅಧಿಕಾರದಲ್ಲಿದ್ದಾಗ 2022 ಐ ಥಿಂಕ್ ಅವರು ಒತ್ತುವರಿ ಮಾಡುವಂತಹ ಸಮಯದಲ್ಲಿ ಅವರದ್ದೇ ಪಕ್ಷದ ನಾಯಕರುಗಳೆಲ್ಲ ವಿರೋಧ ವ್ಯಕ್ತಪಡಿಸಿದ್ದು ನೋಡ್ತಾ ಇದ್ದೀವಿ. ಕೃಷ್ಣ ಬೈರೇಗೌಡರು ಎದುರುಗಡೆ ತೆರವು ಮಾಡೋದು ಎಷ್ಟು ಸಲೀಸಾಗಿ ಕಾಣಿಸ್ತಾ ಇದೆಯೋ, ಇದನ್ನು ಕಂಟಿನ್ಯೂಟಿ ಮಾಡ್ಕೊಂಡು ಹೋಗೋದು ಒಂದು ದೊಡ್ಡ ಚಾಲೆಂಜ್ ಇದೆ ಅಂತ ನನಗನ್ಸುತ್ತೆ. ನೋಡಿ, ಅದು ಪಕ್ಷ 2028 ಚುನಾವಣೆ, 28 ವಿಧಾನಸಭಾ ಕ್ಷೇತ್ರಗಳ ದೃಷ್ಟಿಯಿಂದ ಮತಗಳು ಏನಾಗ್ಬಿಡುತ್ತೆ ಅನ್ನುವಂಥ ಆತಂಕ ಸಹಜವಾಗಿದ್ದೇ ಇರುತ್ತಲ್ವಾ? 100%. ನೋಡಿ, ಡೆಮೋಕ್ರಸಿಲಿ ಅದೇ ಹೇಳಿದೆ, ಇದು ತೂಗುಕೊಂಡು ನೋಡಿಕೊಂಡು ಜನರ ಭಾವನೆಯನ್ನು ಜೊತೆಗೆ ತಗೊಂಡು ಮಾಡುವಂಥ ಕೆಲಸ, ಅದೇ ಅಂತ ಒಂದು ಸಿಸ್ಟಮು ಕೂಡ. ಅರ್ಥ ಆಯ್ತಲ್ಲ. ಇಷ್ಟು ಕೂಡ ಪ್ರಯತ್ನ ಪಡಲಿಲ್ವಾ? ತುಂಬ ಪ್ರಾಮಾಣಿಕ ಅನ್ನುವ ಸುರೇಶ್ ಕುಮಾರ್ ಅವರು UD ಮಿನಿಸ್ಟರ್ ಆಗಿದ್ರು. ಕರೆಕ್ಟ್. ಅದು ಬೆಂಗಳೂರು ಅವ್ರ ಕಡೆ ಇತ್ತೋ ಇಲ್ಲೋ ಅನ್ನೋ ಪ್ರಶ್ನೆ ಅಲ್ಲ. ಹಿ ಕುಡ್ ಹ್ಯಾವ್ ಇನ್ಫ್ಲೂಯೆನ್ಸ್ಡ್ ಟು ಡೂ ಸಮಥಿಂಗ್. ಇಲ್ಲ, ಬೇರೆ ಯಾವುದಾದ್ರೂ ಸಿಟಿಯಲ್ಲಿ ಒತ್ತುವರೆ ತೆಗೆದಾಕಿದ್ರಾ ನೀವು? ಇಲ್ಲ. ಅಂದರೆ ಜನರನ್ನ ಎದುರು ಹಾಕ್ಕೊಳ್ಳಾರ್ದೆ ಕೆಲಸ ಮಾಡೋದು ಒಂದು ಪ್ರತೀತಿ. ಬೊಮ್ಮಾಯಿಯವರು ಆ ಫೈನ್ ಹಾಕೋದೇ ನಿಲ್ಲಿಸ್ಬಿಟ್ರು. ಇನ್ನೊಬ್ರು ಬಂದರು, ಇಂಥಲ್ಲಿ ಪಾರ್ಕಿಂಗ್ ಫೀಸ್ ಕಲೆಕ್ಟ್ ಮಾಡೋದೇ ನಿಲ್ಲಿಸ್ಬಿಟ್ರು. ಯಾಕಂದ್ರೆ ಅದರಿಂದ ನೋಡಿ, ಒಂದಿಷ್ಟು ಕುಡುಕರು ಮತ್ತು ಡ್ರಗ್ಸ್ ತೊಗೊಂಡ್ಬಿಟ್ಟು ವಸೂಲಿಗಾರರು ನಿಂತ್ಕೊತಾ ಇದ್ರು, ಕಾಂಟ್ರಾಕ್ಟರ್ ಕೆಳಗೆ. ಅದನ್ನು ತಿದ್ದುಪಡಿ ಮಾಡೋದು ಬಿಟ್ಬಿಟ್ಟು ಈಗ ನಡೆದ್ರೆ ನಾವು ಬೀಳೋ ಸಾಧ್ಯತೆ ಇದೆ. ನಡೆದೇನೆ ಹೋದ್ರೆ ಬೀಳೋದು ಎಲ್ಲಿ? ಈಗ ಎಲ್ಲೋ ಎಡ್ಕೊಂಡಿವಿ ಅಂದರೆ ಎಡಲಾರ್ದಂಗೆ ಏನು ಮಾಡಬೇಕು? ರಸ್ತೆ ಸರಿ ಮಾಡಬೇಕಾ, ಫುಟ್ಪಾತ್ ಸರಿ ಮಾಡಬೇಕಾ, ನಾನು ಸರಿ ಹೋಗ್ಬೇಕಾ, ಟಾರ್ಚ್ ಇಟ್ಕೊಂಡು ಅಡ್ಡಾಡ್ಬೇಕಾ, ಏನು ಅನ್ನೋದು ನಾನು ತಿಳ್ಕೊಬೇಕು ಹೊರತು ಬೀದಿ ಬದಿ ಲೈಟನ್ನು ಸರಿ ಮಾಡಬೇಕು ಏನು ಅನ್ನೋದು ನಡೆಯೋದೇ ಬಿಟ್ಬಿಟ್ರೆ. ಬೊಮ್ಮಾಯಿ ಅವ್ರು ಏನು ಮಾಡಿದ್ರು? ಫೈನ್ ಹಾಕೋದೇ ಬಿಟ್ಬಿಡೋದು. ಇದೇನು ಅಂದರೆ ಜನರನ್ನ ಮೋಡಿ ಮಾಡ್ಕೊಳ್ಳೋಕ್ಕೆ, ಓಟ್ ಜಾಸ್ತಿ ತೊಗೊಳೋಕ್ಕೆ ರಾಜಕಾರಣಿಗಳು ಈ ರೀತಿಯ ತಂತ್ರಗಳು ಮತ್ತು ಕೆಲವು ಸತಿ ಕುತಂತ್ರಗಳು ಮಾಡೋದು ಸಹಜ. ಆದರೆ ಜನರು ಎತ್ತಿರ್ಕೋಬೇಕು, ಜನರು ಅದನ್ನು ಗುರುತಿಸ್ಬೇಕು, ಅದಕ್ಕೆ ದಂಡಿಸ್ಬೇಕು. ಅದಕ್ಕೋಸ್ಕರನೇ ವೋಟ್ ಅನ್ನೋದಿರೋದು. ಹಾಗಾಗಿ ರಾಜಕಾರಣ ಅನ್ನೋದನ್ನು ಚರ್ಚೆ ಮಾಡೋದು ಬಹಳ ಪ್ರಸ್ತುತ ಇಲ್ಲಿ. ಆದರೆ ಅದನ್ನು ಮೀರಿ ಈಗ ಇನ್ನೊಂದು ರಾಜಕಾರಣ ಅಂತ ಕೇಳಿದ್ದಕ್ಕೆ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಅಬ್ಸರ್ವೇಷನ್ ಮಾಡಬೇಕಾಗಿದೆ. ಇದೇ ಕೃಷ್ಣ ಬೈರೇಗೌಡರು DK ಶಿವಕುಮಾರ್ ಅವರು ವಿರುದ್ಧ ಬಿದ್ದುಬಿಟ್ಟಿದ್ದಾರೆ, ನನಗೆ UD ಬೇಕೇ ಬೇಕು, ಸಂಪೂರ್ಣವಾಗಿ ಬೇಕು ಅಂತ ಹಠ ಹಿಡಿದ್ಬಿಟ್ಟು DK ಶಿವಕುಮಾರ್ ಅವರ ವಿರುದ್ಧವಾಗಿ ಡೆಲ್ಲಿಗೆ ಹೋಗಿದ್ದಾರೆ. ಕೊಡಿ, ಇಲ್ಲದೆ ಇದ್ರೆ ಎಲ್ಲವನ್ನು ಸೇರಿಸಿ ನಂಗೆ ಬೆಂಗಳೂರು ಅಭಿವೃದ್ಧಿ ಕೊಡಿ ಅಂತ. ಆದರೆ ಇವತ್ತಿಗೆ ಅವ್ರ ಬೆನ್ನ ಹಿಲುವಿಗೆ ನಿಂತಿರೋರು ಯಾರು? DK ಶಿವಕುಮಾರ್. ಅರ್ಥ ಆಯ್ತಾ? ಇದೇ ರಾಜಕಾರಣ. ಅರ್ಥ ಆಯ್ತಲ್ವಾ? ಅಂದರೆ ಎಲ್ಲರೂ ಸೇರಿ ಸಮಗ್ರವಾಗಿ ಕೆಲಸ ಮಾಡುವಂಥದ್ದು. ಹಾಗಾಗಿ ಜನರು ಕೂಡ ಇದನ್ನ ಅರ್ಥ ಮಾಡ್ಕೋಬೇಕು. ನಾಳೆ ಅಲ್ಲಿ ತೆರವಾಯಿತು,
ಕೃಷ್ಣ ಬೈರೇಗೌಡರಿಗೆ ಗೊತ್ತಾಗ್ಬಿಡುತ್ತಾ, ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತಾಗ್ಬಿಡುತ್ತಾ, ವಿಧಾನಸೌಧದಲ್ಲಿ ತಿರುಗಿ ಬಿಡುತ್ತಾ? ಇಲ್ಲ, ಅಲ್ಲಿ ಜನರೇ ಫಸ್ಟ್ ಪೊಲೀಸು ಅನ್ನೋ ತಿಳ್ಕೋಬೇಕು. ಕರೆಕ್ಟ್. ಬರೇ ಪೊಲೀಸು ಅನ್ನೋಂಗಿಲ್ಲ. ಪೊಲೀಸರು ಕೂಡ ಇವತ್ತಿಗೆ ಎಲ್ಲಾ ರೀತಿಯ ಪೊಲೀಸ್ ಇದ್ದಾರೆ ಅಂತ ನಾವು ತಿಳ್ಕೊಂಬಿಟ್ಟಿದ್ವಿ. ಅದ್ರ ಬಗ್ಗೆ ಟಾಪಿಕ್ ತೆಗೆದ್ಬಿಟ್ರೆ 1 hour ಅಲ್ಲ 3 hour ಆದ್ರೂ ಸಾಕಾಗಲ್ಲ. ಈಗ ಅಂತಲ್ಲಿ ಪೊಲೀಸ್ ಆಗಿರ್ಬೋದು, ಇಲ್ಲ ಇನ್ನೊಬ್ಬ ಆಫೀಸರು ಒಂದಿಷ್ಟು ಒಬ್ರಿಗೆ ಫೇವರ್ ಮಾಡ್ತಾ ಇರ್ಬೋದು, ದುಡ್ಡು ತಗೊಂಡ್ಬಿಟ್ಟು ಕೆಲಸ ಮಾಡಿಕೊಡ್ತಾ ಇರ್ಬೋದು, ಇಲ್ಲದ್ರೆ ಅವ್ರು ನಾಲಾಯಕವಾಗಿರ್ಬೋದು, ಅಡ್ಡಾಡದೇ ಇರ್ಬೋದು, ಬೀಟಿಗೆ ಹೋಗದೆ ಇರುವಂಥ ವ್ಯಕ್ತಿಗಳಿರ್ಬೋದು, ಪೊಲೀಸ್ ಆಗಿರ್ಬೋದು, ಆಫೀಸರ್ಸ್ ಆಗಿರ್ಬೋದು. ಜನರು ಅದನ್ನ ನೋಡ್ಬಿಟ್ಟು ತಿಳಿಸುವಂತ ಕೆಲಸ ಮಾಡಬೇಕು, ಪ್ರೊಆಕ್ಟಿವ್ ಆಗಿ ಮಾಡಬೇಕು. ಮತ್ತೆ ಇಷ್ಟು ದಿವಸ ಯಾಕೆ ಅದು ಬಂತು ಅನ್ನೋದ್ರ ಬಗ್ಗೆ ಕೂಡ BBMP ಆಗಲಿ, ಮಿನಿಸ್ಟರ್ ಆಗಲಿ, ಚೀಫ್ ಮಿನಿಸ್ಟರ್ ಆಗಲಿ ನೋಡ್ಕೋಬೇಕು. ನಿಮ್ಮ ಪುಡಾರಿಗಳೇ ಅದಕ್ಕೆ ಸಪೋರ್ಟ್ ಇದ್ರೆ ಅದಕ್ಕೂ ಕೂಡ ಪ್ರಶ್ನೆ ಮಾಡಿ. ಎಸ್ ಸರ್, ಬರ್ತೀನಿ. ಒಬ್ಬ ಕಾಲರ್ ಇದ್ದಾರೆ, ಲಕ್ಷ್ಮೀನಾರಾಯಣ ಅಂತ. ನಮಸ್ಕಾರ ಲಕ್ಷ್ಮೀನಾರಾಯಣ ಅವರೇ. ಹಲೋ ಸರ್. ನಮಸ್ಕಾರ. ಹಲೋ, ಕೇಳಿಸ್ತಿದೆಯಾ ಸರ್? ಕೇಳಿಸ್ತದೆ, ಹೇಳಿ ಸರ್, ಮಾತನಾಡಿ. ಸರ್, ನಾನು ಲಕ್ಷ್ಮೀನಾರಾಯಣ ಅಂತ HAL ಮಾತಾಡ್ತೀನಿ. ಓಕೆ. ಒಂದು ದೊಡ್ಡ ಥ್ಯಾಂಕ್ಸ್ ಹೇಳಿ ಸರ್ ನನ್ನ ಕಡೆಯಿಂದ. ಕೃಷ್ಣ ಬೈರೇಗೌಡರಿಗೆ ದೊಡ್ಡ ಥ್ಯಾಂಕ್ಸ್. ಯಾಕೆ ಅಂದ್ರೆ ನಾವು ಒಂದು 50 ವರ್ಷದಿಂದ ಹಿಂದೆ ಏನ್ ನೋಡ್ತಿದ್ವು ಬೆಂಗಳೂರು, ಆ ಒಂದು ಇದಕ್ಕೆ ಇವರು ತರೋಕೆ ಒಂದು ಇದಿದೆ. ಅಲ್ಲಿ ಏನೇನಾಗಿ ಸಿಟಿ ಮಾರ್ಕೆಟ್ ಹೋಗಿದ್ದೆ ಮೊನ್ನೆ ನಾನು. ಸುಮಾರು ನಾವು ಹುಡುಗರಲ್ಲಿ ನೋಡಿದ್ವಿ ಒಂದು 50-60 ವರ್ಷಕ್ಕೆ ಮುಂಚೆ. ಆ ತರದ್ ಒಂದು ಮತ್ತೆ ಅವ್ರು ಯಾರೋ ಇನ್ನೊಬ್ರು ಕಾಲರ್ ಹೇಳ್ದಂಗೆ ಮತ್ತೆ ಶುರು ಆಗ್ತಾರೆ. ನಿಜವಾಗ್ಲೂ ಇದು ಒಂದು ಬೆಂಗಳೂರಿಗೆ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಸರ್, ಎರಡನೇದು ಬಂದು ಇದನ್ನ ನಿಲ್ಲಿಸೋದು. ಯಾಕೆಂದ್ರೆ ಯಾರೋ ಏನೋ ವೋಟರ್ಸ್ ಇನ್ನೊಂದು ಏನೋ ಇಟ್ಕೊಂಡು ಇದ್ ಮಾಡಬಾರ್ದು. ಈ ಒಂದು ಕೆಲಸ ಬಹಳ ಹಿಂದೆನೆ ಆಗ್ಬೇಕಿತ್ತು, ಈಗ ಆಗ್ತಾ ಇದೆ. ಹೌದು, ಎಲ್ಲ ಸರ್ ಕಾಲಿಡೋಕ್ ಜಾಗ ಇಲ್ಲ ಸರ್. ಎಳ್ಳೀರ್ ಇರುತ್ತೆ, ಮುಕ್ಕಾಲ್ ಫುಟ್ಪಾತ್ ಅವ್ರು ಎಳ್ಳೀರಿರುತ್ತೆ, ಕಾಲ್ ಬಾಯಲ್ಲಿ ಕಸ್ಟಮರ್ಸ್ ನಿಂತಿರ್ತಾರೆ, ನಾವು ರೋಡಲ್ಲಿ ಇಳಿದು ಹೋಗ್ಬೇಕು. ಕರೆಕ್ಟ್ ಕರೆಕ್ಟ್ ಸರ್. ಇದು RR ನಗರ ತಗೊಳ್ಳಿ, RR ನಗರ ತಗೊಳ್ಳಿ, ಮಹೇಶ್ವರ ತಗೊಳ್ಳಿ, ರಾಜಾಜಿನಗರ ತಗೊಳ್ಳಿ, ಎಲ್ಲ ಕಡೆನೂ ಇದೇ ಗೋಳಾಗ್ಬಿಟ್ಟಿದೆ ಸರ್. ಎಸ್ ಸರ್, ಎಸ್. ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ ಜೊತೆ ಮಾತನಾಡಿ. ಮತ್ತೊಬ್ಬ ಕಾಲರ್ ಇದ್ದಾರೆ, ರಮೇಶ್ ಅಂತ. ನಮಸ್ಕಾರ ರಮೇಶ್ ಅವರೇ. ಸರ್ ನಮಸ್ಕಾರ, ನಾನು ರಮೇಶ್ ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ರಮೇಶ್ ಅವರೇ? ಎಲ್ಲಿಂದ ಮಾತಾಡ್ತಿದ್ದೀರಿ? ಅರವಿಂದ್ ಸರ್ ನಮಸ್ಕಾರ. ನೀವು ಹೇಳಿದ್ರಿ ಈಗ ಕಾರ್ಯಾಚರಣೆ ನಡೀತದೆ, ಕೃಷ್ಣ ಬೈರೇಗೌಡರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಇದ್ರಲ್ಲಿ ಏನಾಗತ್ತೆ ಅಂದ್ರೆ ನೀವು ಪರ್ಯಾಯ ವ್ಯವಸ್ಥೆ ಕೊಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಪರ್ಯಾಯ ವ್ಯವಸ್ಥೆ ಕೊಡದೇನೆ ಇದು ತೆರವು ಮಾಡ್ತಾ ಇದ್ದಾರೆ, ಸ್ವಲ್ಪ ಕಷ್ಟ. ಓಕೆ, ಈ ತರ ಇದೆ. ಹಾಗಾಗಿ ಅದಕ್ಕೆ ನಿಮ್ ಕಡೆಯಿಂದ ಏನಾದ್ರೂ ಒಂದು ಐಡಿಯಾ ಇದೆಯಾ, ಅಥವಾ ಹೇಗೆ ಅದನ್ನ ಮಾಡ್ತಾರೆ ಅನ್ನೋದು ನಮಗೂ ಗೊತ್ತಿಲ್ಲ. ನಿನ್ನೆ DK ಶಿವಕುಮಾರ್ ಅವ್ರು ಜಯನಗರಕ್ಕೆ ಹೋಗಿದ್ರು ಸರ್. ನಿನ್ನೆ ಹೋಗಿದ್ರು, ಪತ್ರಕರ್ತರು ಕೇಳಿದ್ರು ಅವ್ರಿಗೆ, ಬೀದಿ ಬದಿ ವ್ಯಾಪಾರಿಗಳ ಬದುಕು ಮುರಾಬಟ್ಟೆ ಆಗ್ತಾ ಇದೆ, ಏಕಾಏಕಿಯಾಗಿ ನೀವು ತೆರೆಸಿಬಿಟ್ರಿ ಅವರನ್ನು, ಏನ್ ಪರ್ಯಾಯ ವ್ಯವಸ್ಥೆ ಅಂತ. DK ಶಿವಕುಮಾರ್ ಅವರೇ ಉತ್ತರ ಕೊಟ್ಟರು, ಆಲೋಚನೆ ಮಾಡ್ತಾ ಇದೀವಿ, ಒಂದು ಪರ್ಯಾಯ ಜಾಗ ಕೊಡ್ತೀವಿ ಅವರಿಗೆ ಅನ್ನೋದು ಒಂದು. ಎರಡನೇದ್ದು ಕೇಳಿಸ್ಕೊಳ್ಳಿ. ಎರಡನೇದ್ದು ಅವರು ಹೇಳಿದ್ದು ಮುಖ್ಯ ರಸ್ತೆಗಳನ್ನ ಹೊರತುಪಡಿಸಿ ಒಳಗಡೆ ಏನ್ ರಸ್ತೆ ಇರುತ್ತೆ ಅಲ್ಲಿ ವ್ಯಾಪಾರ ಮಾಡಬಹುದು ಅಂತ. ಹಲೋ, ಮುಖ್ಯ ರಸ್ತೆಗಳು ಕೇಳಿಸ್ತಾ ಇದೆಯಾ ನನ್ನ ಮಾತು? ಹೌದು ಸರ್, ಹೇಳಿ. ಮುಖ್ಯ ರಸ್ತೆ ಬಿಟ್ಟು ಅಡ್ಡ ರಸ್ತೆಗಳಲ್ಲಿ ಇಟ್ಕೊಳ್ಳಿ ಅಂತಾರೆ. ಒಳಗಡೆ ಎಲ್ಲಿ ಜನಸಂದಣಿ ಕಡಿಮೆ ಇರುತ್ತೆ ಅಲ್ಲಿ ವ್ಯಾಪಾರ ಮಾಡಬಹುದು ಅಲ್ವಾ ಸರ್? ಜನಸಂದಣಿ ಕಮ್ಮಿ ಇರೋ ಕಡೆ ಜನಗಳೇ ಬಂದಿಲ್ಲ ಅಂದ್ರೆ ಅವ್ರಿಗೆ ಹೇಗೆ ವ್ಯಾಪಾರ ಮಾಡ್ತಾರೆ? ಜನಸಂದಣಿ ಕಡಿಮೆ ಇರುವಂತಹ ಪ್ರದೇಶ ಅಂತ ಹೇಳಿದ್ರೆ ಹಾಗೆಲ್ಲ ಸರ್. ಅಲ್ಲ, ಈಗ ವಿಚಾರ ಇಷ್ಟೇ, ಅದರಿಂದ ಬೇರೆಯವರಿಗೆ ಪಬ್ಲಿಕ್ಕಿಗೆ ತೊಂದರೆ ಆಗಲಾರ್ದಂಗೆ ನಿಗದಿತ ಸ್ಥಳಗಳನ್ನು ನಿಗದಿ ಮಾಡಿ ಅಲ್ಲಿ ಮಾಡಬೇಕು ಅನ್ನೋಂಥ ವಿಚಾರ ಇದೆ. ಅದು ಸಡನ್ನಾಗಿ ಆಗದೆ ಇರ್ಬೋದು ರಮೇಶ್ ಅವರೇ, ಆದರೆ ಈ ಮೊದಲನೇ ಹೆಜ್ಜೆ, ಅದಕ್ಕೆ ನಾನು ಮೊದಲನೇದಾಗಿ ಜಿ ವಾಹಿನಿಯಲ್ಲಿ ಆಂಕರು ಹೇಳಿದ್ರು, ನಾನು ಹೇಳ್ತಾ ಇದ್ದೀನಿ, ಇದು ಇಟ್ ಈಸ್ ಅ ಫಸ್ಟ್ ಸ್ಟೆಪ್ ಇನ್ ದ ರೈಟ್ ಡೈರೆಕ್ಷನ್. ಇಟ್ ಈಸ್ ನಾಟ್ ಅ ಕಂಪ್ಲೀಟ್ ಸೊಲ್ಯೂಷನ್ ಇನ್ ಇಟ್ ಸೆಲ್ಫ್. ಇದನ್ನು ಮಾಡದೇ ಇರುವಾಗ ಜನರು ಇಲ್ಲಿ ಇರುವಾಗ ಬೀದಿ ಸಂದನಿ ಇರ್ಲಾರ್ದ ಕಡೆ ಹೋಗಲ್ಲ ಜನ. ಆದ್ರೆ ಇಲ್ಲಿ ವ್ಯಾಪಾರ ಮಾಡಕ್ಕೆ ಯಾರು ಇಲ್ಲ ಅಂತಂದಾಗ ಅವ್ರಿಗೆ ಬೇಕಾದಾಗ ಸಹಜವಾಗಿ ಅಲ್ಲಿ ಹೋಗ್ತಾರೆ ಅಂತ. ಇದು ನಂಬರ್ 1. ಇದ್ರ ಜೊತೆಗೆ ಬೇಕಾದಷ್ಟು ಸಮಗ್ರವಾಗಿ ಇದನ್ನ ತಗೊಳ್ಬೇಕಾಗತ್ತೆ. ಅವಶ್ಯವಾಗಿ ಇದು ಒಂದೇ ಸೊಲ್ಯೂಷನ್ ಅಂತ ನಾವು ಎಲ್ಲೂ ಹೇಳ್ತಾ ಇಲ್ಲ, ಸರ್ಕಾರನೂ ಇದಕ್ಕೆ ಎಚ್ಚರಿಕೊಂಡಿದೆ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ರಮೇಶ್ ಅವರೇ ಜಿ ಕನ್ನಡ ಜೊತೆ ಮಾತನಾಡಿದಕ್ಕೆ. ಮತ್ತೊಬ್ಬ ಕಾಲರ್ ಇದ್ದಾರೆ, ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ, ನಿಮ್ಮ ಹೆಸರು ಏನು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಸರ್? ಶ್ರೀಕಾಂತ್ ಅಂತ, ವಿಜಯನಗರದಿಂದ. ವಿಜಯನಗರ. ನಮಸ್ಕಾರ ಶ್ರೀಕಾಂತ್ ಅವರು, ಹೇಳಿ. ವಿಜಯನಗರದಲ್ಲಿ ಸರ್, ಅವಿನ್ ಅದೇ ವಿಜಯನಗರಕ್ಕೆ ಏನ್ ಮಾಡಿದ್ದಾರೆ, ಅವಿನಿ ರೋಡ್ ಅಲ್ಲಿ ಫಸ್ಟ್ ಡೇ ಮಾಡಿದ್ರಲ್ಲ, 2ನೇ ದಿವಸ ಹಿಂದೆಗಡೆಯಿಂದ ಎಲ್ಲ ಜೋಡ್ಸ್ಕೊಂಡ್ ಬಂದ್ಬಿಟ್ಟಿದೆ ಸರ್. ಸೊ ನಾ ಅವತ್ತು ಫೋಟೋ ಹಿಡ್ಬಿಟ್ಟು ಯಾವ್ದೋ ಒಂದು ಇದಕ್ಕೆ ಹಾಕ್ದೆ, ಫೇಸ್ಬುಕ್ ಅಲ್ಲಿ ಹಾಕ್ದೆ. ಬಟ್ ಏನಂದ್ರೆ ಅಂಗಡಿ ಅವರೆಲ್ಲ ಮುಂದೆ ಮತ್ತೆ ಬಂದ್ಬಿಟ್ಟಿದ್ದಾರೆ, ಅದಕ್ಕೆ ಏನೋ ಕರೆಕ್ಟ್ ಆಗಿರೋದೊಂದು ಇತ್ತು ಹೋಗ್ಬೇಕಾದ್ರೆ.
ಅಂದ್ರೆ ಮುಂದಿನ ತೆರವು ಅದಾದ ನಂತರ ಮತ್ತೆ ವಾಪಸ್ ಅಂಗಡಿಗಳ ಸ್ಥಾಪನೆ ಆಗ್ತಿದೆ ಅಂತ. ಮತ್ತೆ ಅದನ್ನೇ ಮಾಡ್ತಾ ಇದಾರೆ. ಅದಕ್ಕೆ ಅಲ್ಲಿ ಸ್ವಲ್ಪ ಯಾವ್ದಾದ್ರು ಕಾನೂನು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಮಾಡ್ಬೇಕು. ಯಾಕಂದ್ರೆ ಇವಾಗ ಮಾಡ್ತಾ ಇರೋ ಕೆಲಸ ಎಲ್ಲ ಮತ್ತೆ ಇದಾಗ್ಬಿಡುತ್ತೆ, ನೀರಲ್ಲಿ ಇದ್ ಮಾಡ್ದಂಗ ಆಗುತ್ತೆ. ಅದಕ್ಕೆ ಕರೆಕ್ಟ್ ಶ್ರೀಕಾಂತ್ ಅವ್ರು ತಾವು ಇವಾಗ ಕಷ್ಟ ಬಿದ್ದಿರೋದು ವೇಸ್ಟ್ ಆಗ್ಬಿಡುತ್ತೆ. ಅವರೆಲ್ಲ ಅವತ್ತು ಮಾತ್ರ ತೆಗೆದಿಟ್ಕೊಂಡ್ರೆ ಮತ್ತೆ ಹಂಗೆ ಜೋಡಿಸ್ಕೊಂಡಿದ್ದಾರೆ. ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಜೈ ಕನ್ನಡ ಜೊತೆ ಮಾತಾಡಿ. ಮುಂದೆ ಪಾಠ ಹಿಂದೆ ಸಪಾಟ ಅನ್ನೋದು ನಮ್ಮ ಮೊದಲಿಂದ ಗೊತ್ತಿರುವಂಥ ಪ್ರತೀತಿ ಆಗೋ ಸಾಧ್ಯತೆ ಇದೆ. ಜನರು ಎಚ್ಚರಿಕೋಬೇಕು. ಹಾಗಂತ ಹೇಳ್ಬಿಟ್ಟು ಒಂದೇ ದಿನದಲ್ಲಿ ಅವರ ಹಕ್ಕುಗಳನ್ನು ಮುಟುಕಿಸಾಯಿಸ್ಬೇಕು, ಇಲ್ಲ ಅವ್ರನ್ನ ನಾವು ದುಡಿಲಿಕ್ಕೆ ಆಗ್ಲಾರ್ದಂಗೆ ಮಾಡಬೇಕು. ದುಡಿಯೋದು ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಜನರಿಗೆ ಈಗ ಪರ್ಯಾಯ ಬೇಕಲ್ವ. ಈಗ ಅವ್ರಿಗೂ ಕೂಡ ಅದೊಂದು ಫೆಸಿಲಿಟಿ ಆಗಿರುತ್ತೆ. ಯಾರೋ ವಯಸ್ಸಾಗಿರ್ತಾರೆ, ಯಾರಿಗೋ ಅವರು ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ, ಊಟ ತಿಂಡಿ ಮಾಡೋರು, ತರಕಾರಿ ಆಗಲಿ ಇನ್ನೊಂದು ಯಾವುದೋ ಒಂದಿಷ್ಟು ವಿಚಾರಗಳಲ್ಲಿ. ಸೊ ಹಾಗಾಗಿ ಇದೊಂದು ಸಮಗ್ರವಾಗಿ ಏನು ಅನ್ಕೊಂಡ್ರು ಸರ್, ಭಾರತೀಯರಿಗೆ ಡಿಜಿಟಲ್ ವ್ಯಾಪಾರ ಮಾಡಕ್ ಬರಲ್ಲ ಅಂತ ಹೇಳಿದ್ರು. ಇವತ್ತಿನ ಪರಿಸ್ಥಿತಿ ಏನಾಗಿದೆ, ಎಲ್ಲರೂ ಆನ್ಲೈನ್ ಮುಖಾಂತರ ಮಾಡ್ತಾ ಇದ್ದಾರೆ. ಡೆಫಿನೆಟ್ಲಿ ಒಬ್ಬ ತರಕಾರಿ ಮಾರುವವನಿಂದ ಹಿಡಿದು ಸಹಜವಾಗಿ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ನಿಲ್ಲುವಂತಹ ಹಣ ಸಹಾಯ ಬೇಕು ಅಂತ ಕೇಳೋರು ಕೂಡ ಸ್ಕ್ಯಾನರ್ ಇಟ್ಕೊಂಡಿದ್ದಾರೆ ಇವತ್ತು. ಸರಿಯಾಗಿ ಹೇಳಿದ್ರಿ. ಅಂದರೆ ಈ ಅಡಾಪ್ಷನ್ ಆಗುತ್ತೆ, ಹಂತವಾಗಿ ಆಗಬೇಕು. ಆದಷ್ಟು ಸರ್ಕಾರ ಇದಕ್ಕೆ ಸಮಗ್ರವಾಗಿ ಒಂದು ಕಾರ್ಯಕ್ರಮ ನಡೆಸಬೇಕು. ಬೀದಿ ಬದಿ ವ್ಯಾಪಾರಿಗಳ ಕಂಡು ಕೂಡ ನಮಗೆ ಸಹಾನುಭೂತಿ ಇದೆ, ಅದು ಇಲ್ಲ ಅಂತಲ್ಲ. ಹಾಗಂತ ಹೇಳ್ಬಿಟ್ಟು ತಪ್ಪನ್ನ ಸರಿ ಅಂತ ಹೇಳಕ್ಕಾಗಲ್ಲ. ಸರ್ ಒಬ್ಬ ಕಾಲರ್ ಇದ್ದಾರೆ, ಜಗದೀಶ್ ಅಂತ. ನಮಸ್ಕಾರ ಜಗದೀಶ್ ಅವರೇ. ನಮಸ್ತೆ ಸರ್. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಸಮಸ್ಯೆ ಬರೀ ಬೆಂಗಳೂರು ಮಾತ್ರ ಅಲ್ಲ, ಹೌದು ಎಲ್ಲಾ ಜಿಲ್ಲಾ ಮಟ್ಟ ಸಿಟಿಗಳಲ್ಲೂ ಯಾಕೆ ಅದನ್ನ ಮಾಡಬಾರ್ದು? ಫುಟ್ಪಾತ್ ತೆರವುಗೊಳಿಸಿ ಈಗಲಿದ್ದಾನೆ ಯಾಕೆ ನಾವು ಕಂಟ್ರೋಲ್ ಮಾಡ್ಕೊಳ್ಬಾರ್ದು? ಮತ್ತೆ ಈ ಬೆಂಗಳೂರು ಮೇಲೆ ಒತ್ತಡ ಸ್ವಲ್ಪ ಜಾಸ್ತಿ ಆಗಿದೆ. ಫಸ್ಟ್ ಇಲ್ಲಿ ಶುರು ಮಾಡೋಣ, ಆಮೇಲೆ ಬೇರೆ ಕಡೆ ನೋಡೋಣ ಅಂತ. ಇಲ್ಲ ಪ್ರಜಾಪ್ರಭುತ್ವದ ಒಳಗಡೆ ಸಂಕಟ ಬಂದಾಗ ವೆಂಕಟರಮಣ ಅಂತ ಕತ್ತಿಗೆ ಬಂದಾಗ ಕೆಲಸ ಮಾಡೋದಲ್ಲ. ಫ್ಯೂಚರ್ ಪ್ಲಾನ್ ಹಾಕೊಂಡು ಮಾಡ್ಕೊಳ್ಬೇಕು. ಎಲ್ಲಾ ಜಿಲ್ಲೆಯಲ್ಲೂ ಮೇನ್ ಸಿಟಿಗಳಲ್ಲಿ ಈ ಪ್ರಾಬ್ಲಮ್ ಇದ್ದೇ ಇದೆ. ಅದಕ್ಕಿಂತ ಬಹಳ ವಿಚಿತ್ರವಾಗಿ ಪೊಲೀಸ್ ಸ್ಟೇಷನ್ ಅಲ್ಲೆಲ್ಲ ವೆಹಿಕಲ್ ಗಳು ನಿಲ್ಸಿದಾರಲ್ಲ ಸರ್, ಕರೆಕ್ಟ್ ಹಿಡ್ಕೊಂಡು ಬಂದವು ಇವೆಲ್ಲ, ಅವನ್ನೆಲ್ಲ ಗುಜ್ರಿಗೆ ಹಾಕೋದು ಅಥವಾ ಒಂದು ಸರ್ಟನ್ ಟೈಮ್ ಅಲ್ಲಿ ಯಾಕೆ ಕ್ಲಿಯರ್ ಮಾಡಬಾರ್ದು ಸರ್? ವೆರಿ ಗುಡ್ ಪಾಯಿಂಟ್ ಜಗದೀಶ್ ಅವರೇ, ಕರೆಕ್ಟ್ ಆಗಿ ಹೇಳ್ತಾ ಇದ್ದೀರಾ. ನೋಡಿ ಸರ್, ಆ ವೆಹಿಕಲ್ ಅಂತೂ ಆತರ ಹಿಡಿದ್ರೆ ಯಾರಂತ ಓನರ್ ಗೊತ್ತಾಗುತ್ತೆ. ಇಲ್ಲ, ಗೊತ್ತಾಯ್ತು, ಪಾಯಿಂಟ್ ಗೊತ್ತಾಯ್ತು. ನೀವೇನ್ ಮಾಡ್ಕೊಂಡಿದ್ದೀರಾ ಜಗದೀಶ್ ಅವರೇ? ನೀವೇನ್ ಮಾಡ್ಕೊಂಡಿದ್ದೀರಾ? ನಾನು ಲೆಕ್ಚರರ್ ಆಗಿದ್ದೀನಿ ಸರ್. ಲೆಕ್ಚರರ್ ಆಗಿದ್ದೀನಿ. ನಮ್ಮನ್ನು ಬೀದಿಲೇ ನಿಲ್ಸಿದೆ ಸರ್ಕಾರ. ಅದನ್ನ ಮಾತಾಡಿದ್ರೆ ಮತ್ತೆ ಬೇರೆ ತರ ಆಗುತ್ತೆ, ಬೇಡ ಬಿಡಿ. ನಮಸ್ಕಾರ, ಥ್ಯಾಂಕ್ ಯು ಸೋ ಮಚ್. ಕಾಲರ್ ಇದ್ದಾರೆ ಸರ್, ಆ ಪಾಯಿಂಟ್ ಬರ್ತೇನೆ. ನಾವು ಮೊನ್ನೆ ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ತುಮಕೂರಿಂದ ವೇದಾವತಿ ಅಂತ ಮತ್ತೊಬ್ಬ ಕಾಲರ್ ಇದ್ದಾರೆ. ನಮಸ್ಕಾರ ವೇದಾವತಿ ಅವರೇ. ನಮಸ್ಕಾರ ಸರ್. ನಮಸ್ತೆ. ತುಮಕೂರಲ್ಲೂ ಇದೇ ಪರಿಸ್ಥಿತಿ ಇದೆಯಾ? ಹ್ಞೂ ಸರ್, ತುಂಬಾ ಇದೆ. ತುಮಕೂರಿನಲ್ಲೂ MG ರೋಡಲ್ಲಿ ಮತ್ತೆ ಮಾರ್ಕೆಟ್ ರೋಡಲ್ಲಿ ಎಲ್ಲ ತುಂಬಾನೇ ಸಮಸ್ಯೆ ಇದೆ. ಆದ್ರೆ ತುಮಕೂರಿನಲ್ಲಿ ಅಷ್ಟು ಬೆಂಗಳೂರಿನಷ್ಟು ಜನಸಂದಣಿ ಇಲ್ಲದ್ರಿಂದ ಅಷ್ಟೊಂದು ಗೊತ್ತಾಗ್ತಾ ಇಲ್ಲ. ಆದ್ರೆ ನಾವು ಒಂದು ಬಟ್ಟೆ ವ್ಯಾಪಾರ ಮಾಡಿ 20 ವರ್ಷ ಬಟ್ಟೆ ವ್ಯಾಪಾರ ಮಾಡಿದ್ರೆ ನಾವು ಅವಿನ್ಯೂ ರೋಡ್ ಹೋಗ್ತಿದ್ದು, ರೋಡಲ್ಲಿ ಹೋಗ್ಬೇಕಾಯ್ತೆ ಹೊರ್ತು ನಾವು ಸೈಡಲ್ಲಂತೂ ಹೋಗಕ್ ಆಗ್ತಿರ್ಲಿಲ್ಲ. ಒಂದ್ಸಲಿ ಬಂದು ಹಿಂಗೆ ಕೆಳಗಡೆ ಇಳಿದು ಹೋಗ್ಬೇಕಾದ್ರೆ ಗಾಡಿಲಿ ಬರ್ತಾ ಹೊಡೆದ್ಬಿಟ್ಟ ಸರ್ ಈ ಮೂಳೆಗೆ, ಕಾಲ್ ಮೂಳೆಗೆ. 1-2 ತಿಂಗಳು ಸುಧಾರಿಸ್ಕೊಂಡೆ ನಾನು ಅವಾಗ ಅನ್ಕೊಂಡಿವೆ ಇದೆಲ್ಲ ಯಾವಾಗ್ಲಪ್ಪ ಇದಾಗೋದು ಅಂತ. ಆದ್ರೆ ಒಳ್ಳೆ ಮಿನಿಸ್ಟ್ರು ಸರ್. ನೋಡಿ, ಮೊದ್ಲು ಟಿವಿ ನೋಡಕ್ಕೆ ಬೇಜಾರಾಗದ್ದು, ಬರೀ ರಾಜಕೀಯ ಅಂತ. ಇವತ್ತು ಟಿವಿ ನೋಡಕ್ ಖುಷಿ ಆಗುತ್ತೆ ನಮ್ಗೆ. ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಾನು ಆ ಪಾಯಿಂಟಿಗೆ ಬರ್ತೀನಿ ಸರ್. ನಾವು ಇಷ್ಟೋ ತನಕ ಬೀದಿ ಬದಿ ವ್ಯಾಪಾರಿಗಳೆಲ್ಲ ಬಗ್ಗೆ ಮಾತನಾಡಿದ್ವಿ. ಈಗ ಕೆಲವೊಂದಿಷ್ಟು ರಸ್ತೆಗಳಲ್ಲಿ 3 ತಿಂಗಳ 6 ತಿಂಗಳಗಟ್ಟಲೆ ವಾಹನಗಳನ್ನಲ್ಲೇ ನಿಲ್ಲಿಸ್ಬಿಟ್ಟಿದ್ದಾರೆ. ಅವ್ರಿಗೆ ಯಾರು ಮಾಲೀಕರಿದ್ದಾರೆ, ಅದರದ್ದು ಅಸ್ತಿತ್ವ ಏನು, ಅವ್ರ ಡಾಕ್ಯುಮೆಂಟ್ಸ್ಗಳನ್ನು ಯಾವುದು ಕೂಡ ಗೊತ್ತಿಲ್ಲ. ಅವುಗಳನ್ನು ತೆರವು ಮಾಡ್ತಾ ಇದ್ದೀವಿ. ನೀವು ದೃಶ್ಯದಲ್ಲಿ ಅದನ್ನು ನೋಡ್ತಾ ಇದ್ದೀರಿ, ಸ್ಟಿಕ್ಕರ್ ಅಂಟಿಸ್ತಾ ಇರೋದದು. ಈಗ ಒಂದು ವಾದ ಇದೆ ಸರ್, ನೀವು ಅವಾಗಲೇ ಕೇಳಿಸ್ಕೊಂಡ್ರಿ, ಪೊಲೀಸ್ ಸ್ಟೇಷನ್ಗಳಲ್ಲಿ ಅನೇಕ ವರ್ಷಗಳಿಂದ ವಾಹನಗಳು ಇದೇ ರೀತಿಯಾಗಿ ಕೊಳಿತಾ ಇದೆ, ಎಲ್ಲಿ ಹೋಯಿತು ಏನು ಎತ್ತಂತ ಒಂದು. ಎರಡನೇದು, ಬೆಂಗಳೂರಿನಲ್ಲಿ ಪಾರ್ಕಿಂಗ್ ಮಾಡೋದಕ್ಕೆ ಜಾಗವೇ ಇಲ್ಲದೆ ಇದ್ದಾಗ ಈ ವ್ಯವಸ್ಥೆ ಯಾಕೆ ಬೇಕು ಅನ್ನೋ ವಾದ ಇದೆ. ಈ ಎರಡನೇ ವಿಚಾರ ಇದೆ, ಇಟ್ ಇಸ್ ಅ ಮ್ಯಾಕ್ರೋ ಎಕನಾಮಿಕ್ಸ್. ಇಟ್ ಇಸ್ ನಾಟ್ ದ್ಯಾಟ್ ಈಸಿ. ಯಾಕಂದ್ರೆ ಈಗ ಬೇರೆ ದೇಶದಲ್ಲಿ ಲೈಸೆನ್ಸ್ ಇರಬೇಕು, ನಿಮಗೆ ಪಾರ್ಕಿಂಗ್ ಸ್ಪೇಸ್ ತೋರಿಸಿದಾಗ ಮಾತ್ರ ನಿಮ್ಗೆ ಲೈಸೆನ್ಸ್ ಕೊಡ್ತಾರೆ. ಏನು, ವಾಹನವನ್ನು ಖರೀದಿ ಮಾಡಲು ಅರ್ಹತೆ ಬರೋದು ಅವಾಗ ಪಾರ್ಕಿಂಗ್ ಜಾಗ ಇದ್ರೆ, ಪಾರ್ಕಿಂಗ್ ಜಾಗ ಇರಬೇಕು, ನಿಮಗೆ ಅದ್ರ ಬಗ್ಗೆ ನಾನು ಫುಲ್ ಅರಿವು ಇರಬೇಕು, ಅದಕ್ಕೆ ಟ್ಯಾಕ್ಸ್ ಕಟ್ತೀವಿ ಅಂತ ಇರಬೇಕು, ರೋಡ್ ಟ್ಯಾಕ್ಸ್ ಕಟ್ಟಿರಬೇಕು, ಆವಾಗ ನಿಮಗೆ ಕೊಡ್ತಾರೆ. ಬಟ್ ನಮ್ಮಲ್ಲಿ ಹಾಗೆ ಮಾಡಿದ್ರೆ ನಮ್ಮ ಕಮರ್ಷಿಯಲ್ ಇನ್ಕಮ್ ಕಡಿಮೆ ಆಗುತ್ತೆ.
ಅಲ್ಲಿ ಬಹಳಷ್ಟು ದಟ್ ಇಸ್ ಆಲ್ ಮ್ಯಾಕ್ರೋ ಎಕನಾಮಿಕ್ಸ್ ವಿಚ್ ಇಸ್ ಔಟ್ ಆಫ್ ದ ಪ್ರಿಟೆಕ್ಸ್ಟ್ ಅಟ್ ದಿಸ್ ಮೂಮೆಂಟ್. ಹಾಗಾಗಿ ಅದನ್ನ ಬಿಟ್ಬಿಡೋಣ. ಮಾತಾಡ್ತಾ ಅದ್ರ ಬಗ್ಗೆ ಲೋನ್ ಕೊಡ್ತಿದ್ದಾರೆ, ವಾಹನಗಳ ಖರೀದಿ ಜಾಸ್ತಿ ಆಗ್ತಾ ಇದೆ, ಅದನ್ನೇ ಬಂದ್ ಮಾಡಬೇಕು ಅಂತ ಯಾರು ಅದೇ ಮಾತಾಡ್ತಾರೆ. ಸೊ ಇಟ್ ಇಸ್ ಅ ಮ್ಯಾಕ್ರೋ ಎಕನಾಮಿಕ್ಸ್ ವಿಚ್ ಇಸ್ ವೆರಿ ಡಿಫಿಕಲ್ಟ್. ನಮ್ಮ ಇಂಡಿಯನ್ ಗ್ರೋತ್ ಸಿಸ್ಟಮೇ ಕೆಟ್ಟೋಗ್ಬೋದು. ಹಾಗಾಗಿ ಈ ವ್ಯಾಪ್ತಿಯಲ್ಲಿ ಬರಲ್ಲ ಅದು. ಅದಕ್ಕೆ ಮಾತಾಡ್ಬೋದು, ನನಗೆ ತುಂಬ ಅದ್ರ ಬಗ್ಗೆ ವಿಚಾರಗಳಿವೆ, ಆದರೆ ಇಟ್ ಇಸ್ ಔಟ್ ಆಫ್ ದ ಕಂಟೆಕ್ಸ್ಟ್. ಬಟ್ ಅಟ್ ದ ಸೇಮ್ ಟೈಮ್ ಪೊಲೀಸ್ ಕೂಡ ಉಲ್ಲಂಘನೆ ಮಾಡ್ತಾ ಇದೆ. BBMP ಅವರೇ ಎಷ್ಟೋ ಕಡೆ ಪರ್ಮಿಷನ್ ತೊಗೊಳ್ಳಾರ್ದೆ ಕಟ್ಟಿದ್ದಾರೆ. ಇದೇ MLA ವಿಜಯನಗರ MLA ಇವತ್ತು ಕೃಷ್ಣಪ್ಪ ಅವರೇ ಕಟ್ತಾ ಇರೋ ಒಂದಿಷ್ಟು ಬಿಲ್ಡಿಂಗ್ಗಳಿಗೆ ಪರ್ಮಿಷನ್ ಸರ್ಕಾರ ಜಾಗದಲ್ಲಿ ನಾವು ಹೆಂಗೆ ಬೇಕಾಗಿ ಕಟ್ಕೋತೀವಿ ಅಂತ. ಅವಾಗ ಅವ್ರು ಹೆಂಗೆ ಬೇಕಂದ್ರೆ ಕಟ್ಕೋತಾರೆ. ಸಡನ್ ಆಗಿ ಅಂತೇಳಿ ಒಳಚರಂಡಿ ಕರೆಕ್ಟಾಗಿ ಕನೆಕ್ಷನ್ ಕೊಡೋಕ್ಕೆ ಈ ಪ್ಲಾನಿಂಗ್ ಇರಲ್ಲ, ಕಟ್ಟಿಬಿಡ್ಬೇಕು. ಏನು ಅವ್ರದ್ದು, ನಾನು ಕಾಂಟ್ರಾಕ್ಟ್ ನಮ್ಮ ಸ್ನೇಹಿತನಿಗೆ ಕೊಟ್ಬಿಟ್ಟಿದ್ದೀನಿ, ಅವ್ನು ನನಗೆ ಚಮಚಾಗಿರಿ ಮಾಡಿದ್ದಾನೆ ಈ ವಾರ್ಡ್ನಲ್ಲಿ, ಈ ನಮ್ಮ ಕಾರ್ಪೊರೇಟರ್ಗೆ ಚಮಚಾಗಿರಿ ಮುಂದೆ ಮಾಡೋನಿದ್ದಾನೆ, ನನ್ನ ಆತ್ಮೀಯ ಚಮಚ ಅವನು ನಾನು ಕೊಡಲೇಬೇಕು ಅಂತ ಕೊಟ್ಬಿಟ್ಟಿದ್ದಾರೆ MLA. ಆಯ್ತಾ, ಅದಕ್ಕೆ ಪ್ಲಾನಿಂಗ್ ಇಲ್ಲದೆ ನಾನು MLA ಅಂತ ಹೇಳ್ಬಿಟ್ಟು ಪಾಸ್ ಮಾಡ್ಬಿಟ್ಟಿದ್ದೀನಿ. ಈಗ ಅಂತಲ್ಲಿ ಟ್ರಾಫಿಕ್ ಸಮಸ್ಯೆ ಇದೆ, ಒಳಚರಂಡಿ ಸಮಸ್ಯೆ ಇದೆ, ಇನ್ನೂ ಹಲವಾರು ಸಮಸ್ಯೆಗಳಿಂದ ಅಂದರೆ ಯಾವ ರೀತಿಯಿಂದ ಪೊಲೀಸ್ ಇವತ್ತು ನಾವು ಹೇಳ್ತೇವೆ ಅದೇ ರೀತಿ ಸಿಸ್ಟಮ್ ಕೂಡ ಸರಿಯಾಗಿರಬೇಕು. ಇವತ್ತಿಗೆ ಗೋವಿಂದರಾಜ್ ಪೊಲೀಸ್ ಸ್ಟೇಷನ್ ಎದುರುಗಡೆ ರೋಡ್ ಮೇಲೆ ಗೋವಿಂದರಾಜ್ ನಗರ ಪೊಲೀಸ್ ಸ್ಟೇಷನ್ ಎದುರುಗಡೆ ಪಾರ್ಕಿಂಗ್ ಆಗಿರೋದು ನಾನು ಇವತ್ತು ನೋಡಿದ್ದೀನಿ. ಆಮೇಲೆ ಅದರಲ್ಲಿರುವಂಥ ವೆಹಿಕಲ್, ಈಗ ನನ್ನ ವೆಹಿಕಲ್ ಸೀಸ್ ಮಾಡ್ತಾರೆ ಸ್ವಾಮಿ, ಆಯಿತು ಪೊಲೀಸ್ ಇಟ್ಕೊಳ್ಳಿ, ನಾನು ಮಾಡಿದ ತಪ್ಪು ಅಂತ ಒಪ್ಕೊಂಡಿರ್ತೀನಿ, ಅದ್ರ ಬ್ಯಾಟ್ರಿ ಹೊರಟೋಗ್ಬಿಡುತ್ತೆ. ಪೊಲೀಸ್ ತೊಗೊಂಡಿರೋ ವೆಹಿಕಲಲ್ಲೇ ಕಳ್ತನ ಆಗ್ತಾ ಇದೆ ಅಂದರೆ ಪೊಲೀಸ್ಗೆ ಎಷ್ಟು ಯೋಗ್ಯರು ಅಂತ ಅದೇ ಇವೆಲ್ಲ ಇದೆ. ಮತ್ತೊಬ್ಬ ಕಾಲರ್ ಇದ್ದಾರೆ, ಶರಣ್ ಅಂತ. ನಮಸ್ಕಾರ ಶರಣ್ ಅವರೇ. ನಮಸ್ಕಾರ ಸರ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಸರ್? JP ನಗರ್ ಸರ್. JP ನಗರದಿಂದ. ಓಕೆ, ಕೃಷ್ಣ ಬೈರೇಗೌಡರ ಈ ಕ್ರಮ ಸ್ವಾಗತ ಮಾಡ್ತೀರಾ? ಸ್ವಚ್ಛ ಬೆಂಗಳೂರು ಹೊಸ ಸ್ವಾಗತ ಮಾಡ್ತೀನಿ ಸರ್. ನಮ್ಮ ಅರವಿಂದ್ ಸರ್ ಕೇಳೋದಿಷ್ಟೇ ಸರ್, ಮುಂದೆ ಅವರೆಲ್ಲ ಡಿಮಾಲಿಷ್ ಮಾಡ್ತಾ ಇದ್ದಾರೆ, ಮುಂದೆ ಹೋಗ್ತಾ ಹೋಗ್ತಾ ಹಿಂದೆ ಹಂಗೆ ಇಡ್ತಾ ಇದ್ದಾರೆ ಹೊರಗಡೆ. ಸತ್ಯ ಹಾಗಿದೆ. ಅದಕ್ಕೆ ಏನ್ ಮಾಡೋಣ ಅಂತೀರಾ? ಯಾವ ವ್ಯವಸ್ಥೆ ಹೇಳ್ತೀರಾ ಸರ್? ವ್ಯವಸ್ಥೆ ಅಂದ್ರೆ ಏನ್ ಹೇಳ್ಬೇಕು ಸರ್, ನೀವು ಚಿಂತಕರು ಅಲ್ಲ. ಅದಕ್ಕೆ ನಾನು ಅವಾಗಲೇ ಒಂದು ಹೇಳಿದೆ, ನೀವು ಕೇಳಿಸ್ಕೊಂಡ್ರೆ ಇಲ್ವ ಅಂತ. ನಾವು BBMP ಹೆಲ್ಪ್ಲೈನಿಗೆ ಕರೆ ಮಾಡಿಬಿಟ್ಟು, ಮತ್ತು ಇನ್ನೊಂದು ಇವಾಗ ಗ್ರಿವೆನ್ಸಸ್ ರಿಡ್ರೆಸಲ್ ಸಿಸ್ಟಮಲ್ಲಿ ಒಂದು ಸೆಕ್ರೆಟೇರಿಯೇಟ್ ಫಾರ್ಮ್ ಮಾಡಿದ್ದಾರೆ ಈ ಸರ್ಕಾರ. ನಾ ಸರ್ಕಾರದ ಪರವಾಗಿ ಮಾತಾಡ್ತಾ ಇಲ್ಲ, ನಾನು 10 ವರ್ಷ ಮುಂಚೆನೇ ಪಬ್ಲಿಕ್ ಗ್ರಿವೆನ್ಸಸ್ ರಿಡ್ರೆಸಲ್ ಸಿಸ್ಟಮ್ದು ಒಂದು ಮಿನಿಸ್ಟ್ರಿ ಇರಬೇಕು ಅಂತ ಹೇಳಿದ್ದೆ. ಅದನ್ನು ಸದೃಢಗೊಳಿಸಬೇಕು, ಇಟ್ ಶುಡ್ ಬಿ ರೋಬೋಸ್ಟ್ ಆ್ಯಂಡ್ ಪ್ರೋಆಕ್ಟಿವ್ ಅಂತ ಒಂದು ಸರ್ಕಾರಕ್ಕೆ ಸಲಹೆ ಕೊಟ್ಟಿದ್ದೆ. ಅವತ್ತು ಅದನ್ನು ಯಾರೂ ಕೇಳಿಲ್ಲ. ಅರ್ಥ ಆಯ್ತಲ್ವಾ? ಅದೇನು ನಂದು ಸಕ್ಸಸ್ ಆಯಿತು ಅಂತ ಹೇಳಲ್ಲ, ಬಟ್ ಇವತ್ತಿಗೆ DK ಶಿವಕುಮಾರ್ ಅವರ ಸರ್ಕಾರದಲ್ಲಿ ಅದಕ್ಕೊಂದು ಮಿನಿಸ್ಟ್ರಿಯಲ್ ಪೋಸ್ಟೇ ಇಟ್ಟಿದ್ದಾರೆ. ಅಂದರೆ ಗ್ರಿವೆನ್ಸಸ್ ರಿಡ್ರೆಸಲ್ ಸಿಸ್ಟಮ್ದು ಒಂದು ನಂಬರ್ ಇದೆ, ಅದನ್ನ ನಂಬರ್ ಎಲ್ಲರೂ ತಿಳ್ಕೋಬೇಕು. BBMPದು ಸಹಾಯವಾಣಿ ನಂಬರ್ ತಿಳ್ಕೋಬೇಕು. ಅದಕ್ಕೆ ಜನರು ಕೂಡ ಸ್ಪಂದನೆ ಕೊಟ್ಟು ಅದಕ್ಕೆ ರಿಪೋರ್ಟ್ ಮಾಡ್ತಾ ಇದ್ದಾಗ ಇಂಥ ಆಗೋ ಪರಿಸ್ಥಿತಿ ಸ್ವಲ್ಪ ಕಡಿಮೆ ಆಗುತ್ತೆ. ಇದು ಒಂದೇ ಅಲ್ಲ, ಬರೇ ಜನರು ವಾಪಸ್ ಬರ್ತಾರೆ, ಅದ್ರ ಜೊತೆಗೆ ಪುಡಿ ರೌಡಿಗಳಿಗೆ ಕೊಡ್ತಾ ಇರುವಂಥ ಸೋರ್ಸ್ ಆಫ್ ಇನ್ಕಮ್ ಆಗಿದೆ ಇದು. ಕರೆಕ್ಟ್. ಆದ್ರಿಂದಾನೇ ಜನರು ಅವರು ಗಟ್ಟಿಗೊಳ್ತಾ ಇದ್ದಾರೆ, ಬೇಕಾದಷ್ಟು ತಪ್ಪುಗಳನ್ನ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್. ಸೋ ಮಚ್ ಜಿಕ್ರಣ ಜೊತೆ ಮಾತನಾಡಿದ್ದಕ್ಕೆ. ಮತ್ತೊಬ್ಬ ಕಾಲರ್ ಇದ್ದಾರೆ, ಉದಯ್ ಅಂತ ಭಟ್ಕಳದಿಂದ. ನಮಸ್ಕಾರ ಉದಯ್ ಅವರೇ. ನಮಸ್ಕಾರ ಸರ್. ನಮಸ್ಕಾರ. ಬೆಂಗಳೂರಿನ ಪರಿಸ್ಥಿತಿ ಬಗ್ಗೆ ಗೊತ್ತಿದೆಯಾ ಸರ್? ಗೊತ್ತಿದೆ, ನೋಡ್ತಾ ಇದ್ದೇನೆ. ನಿಮ್ ಭಟ್ಕಳದಲ್ಲಿ ಹಿಂಗಿಲ್ಲ ಅನ್ಸುತ್ತೆ ವ್ಯವಸ್ಥೆ. ಈ ಬೀದಿ ಬದಿಯವರಿಗೆ ತೆಗೆಯೋ ಅಂಗಡಿಯವರು ತೆಗ್ದಾಗ, ಈ ಕೋಗಿಲ ಲೇಔಟ್ದಲ್ಲಿ ಹೇಗೆ ತೆಗ್ದಾಗ ಅವರೆಲ್ಲ ಸ್ಟ್ರೈಕ್ ಮಾಡಿ ಸರ್ಕಾರ ಅವರಿಗೆಲ್ಲ ಒಂದೊಂದು ಮನೆ ಕೊಡ್ತಲ್ಲ, 20 ವರ್ಷದಿಂದ ಬಿದ್ದವರಿಗೆ ಮನೆ ಇಲ್ಲ, ಅವ್ರಿಗೆ ಕೂಡಲೇ ಈ ಜನರಿಗೂ ಏನಾದ್ರೂ ಪಾಪ ಅವರಿಗೆ ಮದತ್ ಮಾಡ್ಬೇಕು. ಮದತ್ ಮಾಡ್ಬೇಕು. ಯಾಕಂತ ಹೇಳಿದ್ರೆ ಸಿಂಗಾಪುರ್ ಮಾಡ್ತೀವಿ ಅಂತ SM ಕೃಷ್ಣ ಅವರು ಸಿಂಗಾಪುರ್ ಮಾಡ್ತೇನೆ ಅಂತ ಹೇಳಿದ್ರು. ಈ ರೀತಿ ಜನಸಂಖ್ಯೆಯನ್ನು ಇಟ್ಕೊಂಡು ಸಿಂಗಾಪುರ್ ಮಾಡ್ಲಿಕ್ಕೆ ಆಗಲ್ಲ. ಎಲ್ಲ ಜನರಿಗೂ ಮೂಲಭೂತ ಸೌಕರ್ಯ ಒದಗಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ DK ಶಿವಕುಮಾರ್ ಅವರು ನಿಮ್ ಕರಾವಳಿ ಭಾಗವನ್ನು ಡೆವಲಪ್ಮೆಂಟ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ನಿಮ್ ಕರಾವಳಿ ಭಾಗವನ್ನು ಡೆವಲಪ್ಮೆಂಟ್ ಮಾಡ್ತೀನಿ ಅಂತ ಹೇಳ್ತಿರೋ, ಅಭಿವೃದ್ಧಿ ಮಾಡ್ತೀನಿ ಕರಾವಳಿ ಭಾಗನ ಅಂತ ಇತ್ತೀಚೆಗೆ ಒಂದು ಸಭೆ ಕೂಡ ಮಾಡಿದ್ರು ಅವರೆಲ್ಲ. ಎಲ್ಲ ಮಾಡ್ತಾರೆ ಸರ್, ಈಗ ಎಲ್ಲ ಮಾಡ್ತಾರೆ. ಈಗ ಎಲ್ಲ ಏನ್ ಮಾಡಿದ್ರು? ಏನು ಮಾಡ್ಲಿಲ್ಲ. ಏನೇನು ಮಾಡ್ಲಿಲ್ಲ, ಎಲ್ಲ ಬಾಯಲ್ಲಿ ಹೇಳ್ತಾರೆ. ಬಿಟ್ರೆ ತಮ್ಮ ತಮ್ಮ ಮನೆಗಳನ್ನ ತಮ್ಮ ಮಕ್ಕಳಿಗೆ ಮುಂದೆ ತರ್ತಾರೆ. ಬಿಟ್ರೆ ಥ್ಯಾಂಕ್ ಯು ಜಿಕ್ರಣ ಜೊತೆ ಮಾತನಾಡಿದ್ದಕ್ಕೆ. ಸರ್, ಕೊನೆಯ ರಿಯಾಕ್ಷನ್. ನಮ್ಮ ಜನರಿಗೆ ಸರ್ಕಾರದ ಮೇಲೆ ವಿಶ್ವಾಸ ಇರಬೇಕು. ಯಾವುದೇ ಸರ್ಕಾರ ಇರಲಿ. ಇವತ್ತು ನಾನು ಕಾಂಗ್ರೆಸ್ ಸರ್ಕಾರದ ಬಗ್ಗೆ ವಿಶ್ವಾಸ ಅರ್ಹತೆ ಇರಬೇಕು ಅಂತ ನಾನು ಹೇಳ್ತಾ ಇಲ್ಲ. ಯಾವುದೇ ಸರ್ಕಾರ ಸಿಸ್ಟಮ್ ಮೇಲೆ ನಂಬಿಕೆ ಇರಬೇಕು. ಸಿಸ್ಟಮ್ ತಪ್ಪಾದಾಗ ಸಿಸ್ಟಮ್ ತಪ್ಪಾಗಿದೆ ಅಂತ ಅದನ್ನು ಫೀಡ್ಬ್ಯಾಕ್ ಕೊಡುವಂಥ ಒಂದು ಪ್ರವೃತ್ತಿ ನಮ್ಮಲ್ಲಿ ಇರಬೇಕು. ಇವತ್ತು ನಮ್ಮಲ್ಲಿ ಡೆಮೋಕ್ರಸಿ ಇದೆ, ಪಾರ್ಟಿಸಿಪೇಟಿವ್ ಡೆಮೋಕ್ರಸಿ.
ವೈಬ್ರೆಂಟ್ ಡೆಮೋಕ್ರಸಿ ಆಗಬೇಕಂದ್ರೆ ನಿಮ್ಮ ಪಾರ್ಟಿಸಿಪೇಷನ್ ಬಹುಮುಖ್ಯ. ಎಸ್ ಈಗ ನಾವು ಇದು ಏನು ಮಾಡ್ತೀವಿ, ಈ ಚರ್ಚೆ ಹೇಗೆ ನಾವು ಕರೆ ಮಾಡಿ ಕೇಳ್ತಾ ಇದ್ದೀವೋ ಇದೇ ರೀತಿಯ ಬೇಕಾದಷ್ಟು ಕೆಲಸಗಳು ನಿಮ್ಮ MLA ಅವ್ರು ಮಾಡ್ಬೋದು. MLAಗಳಿಗೂ ತಿಳಿಸಿ, ನಿಮ್ಮ ಜನಪ್ರತಿನಿಧಿ, ನಿಮ್ಮ ಕಾರ್ಪೊರೇಟರ್ಸ್ ಆಗಿರ್ಬೋದು, ಯಾರಿಗೂ ಸಿಸ್ಟಮ್ಗೆ ತಿಳಿಸ್ಬೇಕು. ಬರೀ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ಗೆ ಅಲ್ಲ, ಅಲ್ಲಿರುವಂಥ ಒಂದು ಇಂಜಿನಿಯರಿಗಾಗಿರ್ಬೋದು, ಅಲ್ಲಿರುವಂಥ ಕಮಿಷನರ್ಗಾಗಿರ್ಬೋದು, ಇಲ್ಲಿರುವಂಥ ಕಮಿಷನರ್ಸ್ಗಾಗಿರ್ಬೋದು, ಸೆಕ್ರೆಟರಿಗಾಗಿರ್ಬೋದು ತಿಳಿಸ್ಬೇಕು. ಅದನ್ನು ಫಾಲೋ ಅಪ್ ಮಾಡಿದಾಗ ಮತ್ತು ಅದನ್ನು ಬಹಿರಂಗಪಡಿಸಿದಾಗಲೇ ಸಿಸ್ಟಮ್ ಸರಿ ಹೋಗುತ್ತೆ. ನಾವು ಒಳ್ಳೆ ಏನಂತಾರೆ, ಗುಡ್ ಸಿಟಿಸನ್ಸ್ ಆರ್ ವೆರಿ ಮಚ್ ಮ್ಯಾಂಡೇಟರಿ ಟು ಹ್ಯಾವ್ ಗುಡ್ ಗವರ್ನೆನ್ಸ್. ಇದನ್ನು ಅರ್ಥ ಮಾಡ್ಕೊಳ್ಳಿ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಬಟ್ ನಮ್ಮಲ್ಲಿರುವಂಥ ಸಲಹಾ ಪೆಟ್ಟೆಗಳನ್ನು ನೋಡಿದಾಗ ಅವುಗಳು ಎಷ್ಟು ದಿನದಿಂದ ಧೂಳು ಎಳಿತಾ ಇರುತ್ತೋ ನಮ್ಗೆ ಗೊತ್ತಿದೆ. ಥ್ಯಾಂಕ್ ಯು ಸೋ ಮಚ್ ಸರ್ ಇಷ್ಟೊತ್ತು ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. ಎಸ್ ವೀಕ್ಷಕರೇ, ನೀವೆಲ್ಲ ನೋಡ್ತಾ ಇದ್ರಿ ಬೆಂಗಳೂರಿನ ಈ ಬೆಳವಣಿಗೆಯ ಬಗ್ಗೆ ಅನೇಕ ಜನ ಸ್ವಾಗತ ಮಾಡ್ತಾ ಇದ್ದಾರೆ, ಪ್ರಶಂಸೆಯನ್ನು ವ್ಯಕ್ತಪಡಿಸೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕೃಷ್ಣ ಬೈರೇಗೌಡರ ಕಾರ್ಯವನ್ನು ಇದೆಷ್ಟು ದಿನ ಮುಂದುವರಿಯುತ್ತೆ, ಕಂಟಿನ್ಯೂಟಿವ್ ಆಗುತ್ತಾ, ಸ್ಟಾಪ್ ಆಗುತ್ತಾ, ಕಾದು ನೋಡೋಣ. ಇದರೊಂದಿಗೆ ಇವತ್ತಿನ ಮೆಗಾ ಸುದ್ದಿ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿ, ಜೀವಾಳ.